ಮಾರುತಿ ಹೇಳಪ್ಪ. ಕನ್ನಡ ನಾಡಿನ ಕುಲಕೀರ್ತಿ ಹನುಮಂತ ಧೀಮಂತ ರಾಮ ಭಗವತಿಯುಳ್ಳ ಪ್ರಮೇಯ ನಾನೆಂದು ಪೇಳಿವೆ ನಿನ್ನ ಮಾತಲ್ಲಯ್ಯ. ಎನ್ನ ಭಿನ್ನಪಿದು ಚೆನ್ನಾಗಿ ಚಳಿ ಏನಂದೊಡೆ ಹಂದು ಆ ದತ್ತವಾಹರಣ್ಯ ಕಾಂಡ ವನವಾಸ ಮಧ್ಯದೊಳಿರುವ ಸಮಯದಲ್ಲಿ ಹತ್ತಿಗೆ ಚಿತ್ತವನ್ನು ಕಲಿಕಿ ಆ ಕನಕದ ಹರಿಣಂ ನಿಡಿದ ರಾಗವನ್ನು ಧ್ವನಿತ್ತು ಹೋಗಿರಲು ಕೃತ್ರಿಮದಿಂದ ಬಂದ ರಾಮ ಹಾರತ ಧ್ವನಿ ಕೇಳಿ ಜನಕ ಜಾತಿಯು ತತ್ತರಿಸಿ ಆತುರದ ನಿಷ್ಠೂರ ಭ್ರಷ್ಟ ಮಾತುಗಳನ್ನಾಡಿ ಹತ್ತಿಗೆ ರಕ್ಷಣೆ ಗೈಯುವುದನ್ನೇ ಮರೆತು ತಾನು ಬಿಟ್ಟೋಡಿದ ಕಾರಣದಿಂದ ಆ ನೀಚ ರಾಮನ ಒಂದು ಮಾತಿಯನ್ನು ಕತ್ತರಿಯುವಂತಾಯಿತು ಮಾರುತಿ. ಆ ಮಾತಿಯನ್ನು ಕಾಣುವಂತ ಸಮಯದಲ್ಲಿ ಈ ಪಾಪಿಯಾದ ಸೌಮಿತ್ರ ಲಕ್ಷ್ಮಣನ ಅಪರಾಧಗಳನ್ನು ಮನ್ನಿಸು, ಕ್ಷೇಮ ಕೇಳಿದೆನೆಂದು ಕ್ಷಮೆಯ ಆಶೆ ತಿಳಿಸು ಮಾರುತಿ. ಇದು ನೀಲಿ ಕೋಟಿ ಕೋಟಿ ಅಂತ ಆಶೀರ್ವಾದದಲ್ಲಿ ಹೋಗಿ ಎಂತ ವೈರಾಗ್ಯ ಪುರುಷಪ್ಪ ನೀನು. ಆಗಲಿ ನಿನ್ನ ಆಶೀರ್ವಾದ ಬಲದಿಂದ ಸೀತಾನ್ವ ಶ್ರೀಕಾರಕ್ಕೆ ನಾನು ಹೋಗಿ ಬರಲಿ. ಸಾಧು ಜಾನೋತ್ತರ ಪಶ್ಚಿಮ ಉತ್ತರ ದಕ್ಷಿಣ
ನೀವುಗಳು ಬರಬೇಕು. ಅದು ಅಲ್ಲದೆ ಮಂಗ ಕಪಿಗಳೇ ಕೇಳಿ ನೀವುಗಳು ಮಂಗ ಕಪಿಗಳೇ ಕೇಳಿ ತಿಂಗಳೆಂಬ 30 ದಿವಸದ ಹೌದೊಳಗಾಗಿ ಮಾದಿಯಾದ ಸೀತಾದೇವಿ ಹುಡುಕಿಕೊಂಡು ಬರಬೇಕು. ಇಲ್ಲವಾದರೆ ರಾಜಾಜ್ಞೆಯಂತೆ ನಿಮ್ಮ ಹವಯಂಗಗಳನ್ನ ಛೇದಿಸಿಬಿಡುತ್ತೇನೆ. ಈ ರೀತಿ ಹುಡುಕೊಂಡು ಬರಬೇಕು. ಅದು ಅಲ್ಲದೆ ನೀವುಗಳಾದರೂ ಆಂಜನೇಯ ಸಮೇತರಾಗಿ ದಕ್ಷಿಣಾಭಿಮುಖವಾಗಿ ಹೊರಟು ನರ್ಮದಾ ಗೋದಾವರಿ ಪ್ರಾಂತ್ಯದ ಸೀತೆಯನ್ನು ಹುಡುಕಿರಿ. ಅಲ್ಲಿಯೂ ಸಿಗದೆ ಹೋದರೆ ಮುಂದೆ ಹೋಗಿ ಅಗಸ್ತ್ಯರ ಆಶ್ರಮ ಸಿಗುವುದು. ಅಗಸ್ತ್ಯರ ಅವರಿಂದ ಆಶೀರ್ವಾದವನ್ನು ಪಡೆಯಿರಿ. ಅಲ್ಲೂ ಸಿಗದೆ ಹೋದರೆ ಮುಂದೆ ಹೋಗಿ ಚೋಳ, ಕೇರಳ, ಚಿರಾದಿ ಅನೇಕ ದೇಶದಲ್ಲಿ ಮಾತೆಯಾದ ಸೀತಾದೇವಿಯನ್ನು ಹುಡುಕಿ. ಅಲ್ಲಿಯೂ ಸಿಗದೆ ಹೋದರೆ ಮುಂದೆ ಹೋಗಿ ದಕ್ಷಿಣ ಸಮುದ್ರವು ಸಿಗುವುದು. ಸಮುದ್ರವು ಸಿಗುವುದು. ಆ ಸಮುದ್ರದಲ್ಲಿ ಮಾತೆಯ ಸೀತಾದೇವಿಯನ್ನು ಹುಡುಕಿ ಅಲ್ಲಿಂದ ಮುಂದೆ ಭೋಗವತಿ ನಗರವು ಸಿಕ್ಕುವುದು. ಭೋಗವತಿ ನಗರ ಅಲ್ಲಿಯೂ ಮಾತೆಯ ಸೀತಾದೇವಿಯನ್ನು ಹುಡುಕಿ ಅಲ್ಲಿ ಸಿಗದೆ ಹೋದ ಪಕ್ಷದಲ್ಲಿ ಮುಂದಕ್ಕೆ ಮಾತ್ರ ಹೋಗಬೇಡಿ. ಕಾರಣ ಅಲ್ಲಿ ಸೂರ್ಯನ ರಶ್ಮಿ ಇರುವುದಿಲ್ಲ. ಕಾರಣ ಎನ್ನನಾದ ವಾಲಿ ಹೆಣ್ಣನ್ನು ಬೆನ್ನಟ್ಟಿಕೊಂಡು ಬಂದಾಗ ನಾನು ಇಲ್ಲೆಲ್ಲ ತಿರುಗಾಡದ ಅನುಭವ ಇರುವುದು. ಆದ ಕಾರಣ ಮುಂದೆ ಹೋಗಬೇಡಿ. ಆದ್ದರಿಂದ ನೀವುಗಳಾದರೂ ತಿಂಗಳೆಂಬ 30 ದಿವಸದ ಅವಧಿಯೊಳಗಾಗಿ ಮಾತೆಯಾದ ಸೀತಾ ಹಿಡಿಕೊಂಡು ಬರಬೇಕು. ಇದು ರಾಜಾಜ್ಞೆ. ಇದು ನಿನಗೆ ನ್ಯಾಯವೇ? ಸುಪ್ರತಾಪನೇ ಸುಪ್ರತಾಪನೇ
ನಿನ್ನಯ ಮಹತ್ತರವಾದ ಕಠಿಣಾಗ್ನಿಯಂತೆ ನಾನಾ ದಿಕ್ಕುಗಳಿಂದ ಬಂದಿರುವ ಕಪಿ ಕರಡಿ ಸೈನ್ಯ ಸಮೇತವಾಗಿ ಹೊರಟು ನಿನ್ನಯ ಅವಧಿಗಳಿಗಾಗಿ ಜಗನ್ಮಾತೆಯಾದ ಸೀತಾ ಅಮ್ಮಯ್ಯನವರ ಸುಕ್ಷೇಮದ ವಾರ್ತೆಯನ್ನು ತಿಳಿದು ಬರಗಳು ನಾವುಗಳು ಹೋಗಿ ಬರುತ್ತೇವೆ ಒಡೆಯ. ನಿಮಗೆ ಮಂಗಳವಾಗಲಿ. ನಿಮಗೆ ಮಂಗಳವಾಗಲಿ. ಹೋಗಿ ಬನ್ನಿ ವಾನರವೀರರೇ. ಜನದಹಿತೋದ್ಭಜನಾಜ್ಞೆಯನು ಯಾವ ಏನು ಚಿಕ್ಕಿರಂತಹ ಸುಗ್ರೀವರಾಜೇಂದ್ರ ಸೀತಾನ್ವೇಷ ಕಾರ್ಯಾರ್ಥವಾಗಿ ಹೊರಡದ ಕವಿವರಲ್ಲಿ ಯಾವ ಯಾವ ಕವಿವೀರರನ್ನ ಯಾವ ಯಾವ ದಿಕ್ಕಗಳಿಗೆ ಕಳಿಸಿರುವುದಾದ ಸವಿನಯ ಚಿತ್ತದಿಂದ ಗ್ರಹಿಸುವಂತವರಾಗಿ ಮಗು ಹೇಳಬೇಕು ತಾತ. ಅದೇನೆಂದರೆ ರವಿಕುಲಾದೀಪನ ಸುವನಿತಾರತ್ಮಾದ ಹಾವನಿ ಸಂಭವೆಯ ಕುಶಲದ ವಿವರವನ್ನು ತರುವೆನೆಂದು ಜಾವನ ಗರ್ವ ಮಂಡಿಸುವ ಸಾಹಸವಂತರಾದ ದಿವಿಧ ವಿನಿತಾದಿಗಳಿರು ಈ ವಾಸವನ ದಿಕ್ಕನ್ನು ಕುರಿತು ಗಮನಿಸಿದರೆ ಮಗು ಹಂಗದ ಮೂರು ದಿಕ್ಕಿಗೆ ವಿವಿಧ ದಿವದಾದಿಗಳ ಹೋಮ ಕಾರಣವೇ ಇದು. ಇದನ್ನೆಲ್ಲರೂ ಅರ್ಹರಲ್ಲವೇ ತಾತ? ಮಗು ಹಂಗದ ಪೂರ್ವ ದಿಕ್ ವಾಸವನ ದಿಕ್ಕು ಅಂದರೆ ಪೂರ್ವ ದಿಕ್ಕು. ಹೌದು. ದಿವಿಧ ವಿನಿತಾದಿಗಳಿರು ಅಶ್ವಿನಿ ದೇವಿಯ ವರಬಲದಿಂದ ಜನಿಸಿದವರಾದ್ರಿಂದ ಅವರೆಲ್ಲರೂ ಸಾಮವೇದವನ್ನ ಬಲ್ಲವರಾದ್ರಿಂದ ಸಾಮವೇದ ಅಂದರೆ ಸಂಗೀತವನ್ನ ಬಲ್ಲವರಾದ್ರಿಂದ ಅವರುಗಳೆಲ್ಲರೂ ಹಾದಿಕನ್ನೇ ಕುರಿತು ಗಮನಿಸಬೇಕಾಯಿತು ಮಗು. ಮಗು ಪಶ್ಚಿಮ ದಿಕ್ಕಿಗೆ ಹೋದಂತಹ ಕವಿವೀರನಾದ ಜಾನಕಿ ಅಮ್ಮಯ್ಯ ಜಾನಕಿ ಅಮ್ಮಯ್ಯ ಕಿಶೋರುಣ್ಯರೇ ಕೇಳಿರಿ. ದೋಷ ರಹಿತನಾದ ಶೇಷಶೇನ ಮನೋಲ್ಲಾಸಿನಿಯಾದ ಭೂಸುದೇವರ ಕುಶಲದ ವಿವರಣೆ ತರುವೆನೆಂದು ವಿಶೇಷ ಸಾಹಸಪರನಾದ ಸುಶೇನೆಂಬ ಧನ್ವಂತರಿ ಮಗನು ಗೋಲಂಗಾಲು ಪತಿಗಳಿಂದ ಯುಕ್ತನಾಗಿ ಈ ಪಶ್ಚಿಮಾದೇಶವಾದ ಪುತ್ರಿಮಂಡಲವನ್ನು ಭಜಿಸುತ್ತಾ ದಾಸ ಜನಾವಳಿಗಳ ದುರ್ದೋಷವನ್ನು ನಾಶ ಹೊಂದಿಸುವ ವಾಸುದೇವನ ಭಜಿಸುತ್ತಾ ಮನ ಉಲ್ಲಾಸದಿಂದ ಹೊರಟು ಹೋದಾನ ಈ ಮಗು ಹಂಗದ ಮಗು ಆ ಪಶ್ಚಿಮ ದಿಕ್ಕಿಗೆ ಸುಶೇನೆ ಹೋಗಲು ಕಾರಣದಾತ ಇದನ್ನೇನು ಅರ್ಹರಲ್ಲವೇ ಮಗು ಹಂಗದ ಪಶ್ಚಿಮ ದಿಕ್ಕು ಯಾವಾಗಲೂ ಶೀತ ಪ್ರದೇಶವಾದ್ದರಿಂದ ಔಷಧಿಗಳಿಗೆ ಅಧಿಪತಿಯಾದವನ ಧನ್ವಂತರಿ ಆತನ ಮಗ ಸುಶೇಣನೇ ಈ ಮಾರ್ಗವನ್ನು ಕುರಿತು ಗಮನಿಸಬೇಕಾಯಿತು ಮಗು. ಉತ್ತರ ದಿಕ್ಕಿಗೆ ಹೋದಂತಹ ಕಪಿವೀರ ತಾತ ಅಲೆ
ಉತ್ತರಾರ್ಥರಾಗಬೇಕೆಂದು ಬಂದಿರುವ ಶಕ್ತಿಪರನಾದ ವಾನೋತ್ತಮರೇ ಚಿತ್ತೈಸುವಂತವರಾಗಿ ಮಗು. ಅದೇನೆಂದರೆ ಮೆತ್ತಪುಟ್ಟನ್ನು ಕ್ಲಿಪ್ತ ಮಾಡಿರುವಂತೆ ಪೃಥ್ವಿಜಲ ಶುಭವಾರ್ಥ ವಿಶೇಷವನ್ನು ತರುವೆನೆಂದು ಶತಬಲಿ ಎಂಬ ಹಜೆಯನ್ನು ಸಿಂಹದ ಶಾಖಾಮೃತೋತ್ತಮರಿಂದ ಕೂಡಿ ಈ ಉತ್ತರಾದಿಶವಾಗುವ ಪುತ್ರಿಮನನ್ನು ಭಜಿಸುತ್ತಾ ಹೊರಟು ಬೋಧನೈ ಮಗು ಹಂಗದ ಮಗು. ಆ ಶತಬಲಿಯ ಉತ್ತರ ದಿಕ್ಕಿಗೆ ಹೋಗಲು ಕಾರಣವೇ ತಾತ? ಮಗು ಹಂಗದ ಇತ್ತಪ್ಪ. ಆ ಉತ್ತರ ದಿಕ್ಕಿನಲ್ಲಿ ಕಾಣುವಂತಹ ಪರ್ವತವಾದ ಮಗು ಕೈಲಾಸ ಪರ್ವತವಲ್ಲವೇ ತಾತ? ಶಿವ ಪಾರ್ವತಿಯರು ವಾಸ ಮಾಡುವಂತಹ ಕೈಲಾಸ ಪರ್ವತವಲ್ಲೇ ಮಗು. ತಾತ, ಶತಬಲಿ ಮುಂತಾದ ಕಪ್ಪಿನಾಯಕರೆಲ್ಲರೂ ಅವನ ವರಬಲದಿಂದ ಜನಿಸಿದವರಾದ್ದರಿಂದ ಅವರುಗಳೆಲ್ಲರೂ ಹಾದಿಕನ್ನೇ ಕುರಿತು ಗಮನಿಸಬೇಕಾಯಿತು ಮಗು. ಇದು ಅಲ್ಲದೆ ಮಗು ಒಂದು ಬುಳಿಯ ಜಗನ್ಮಾತೆಯಾದ ಸೀತಾ ಅಮ್ಮಯ್ಯನವರನ್ನ ಆ ಕ್ರೂರ ರಾಮನ ಕದ್ದೊಯ್ದಿರುವ ಆ ನೆಲೆಯನ್ನು ತಿಳಿಯಲು ನಾವುಗಳು ಈ ಸೃಷ್ಟಿಯಲ್ಲಿ ಅತಿ ಶ್ರೇಷ್ಠರಾದ ಹಸ್ತದಿಕ್ಪಾಲಕರ ಪಟ್ಟಣಗಳೆಲ್ಲವನ್ನು ಪರಿಶೋಧಿಸ್ತಾ ಇದ್ರು. ಪಟ್ಟಣ ಪುರ ಗ್ರಾಮ ಎಲ್ಲವನ್ನ ಸಂಚಾರ ಮಾಡುತ್ತಾ ಇದ್ರು. ಜಗನ್ಮಾತೆಯಾದ ಸೀತಾ ಅಮ್ಮಯ್ಯನವರ ಸಂದರ್ಶನವೇ ಆಗಲಿಲ್ಲ. ಹೀಗೆ ಹುಡುಕುತ್ತಾ ನಾವು ತಟ್ಟನೆ ಈ ಕೆಟಾರವೆಂಬ ಪರ್ವತ ಮೇಲ್ಭಾಗಕ್ಕೆ ಬಂದಿದ್ದಾಯ್ತು ಅಲ್ಲವೇ ಮಗು? ಇನ್ನು ಮುಂದಕ್ಕೆ ಹುಡುಕುವಂತಹ ಸ್ಥಳವೇ ಅಂದರೆ ಮಗು ದಿಕ್ಕು ದಿಕ್ಕಿನಲ್ಲಿರುವ ಮಗು ಹಂಗದ ಪಟ್ಟಾಭಿರಾಮನ ಕರುಣಾಳತಿಯನ್ನು ಎಷ್ಟೆಂದು ಹೇಳೋಣ. ಈ ಸೃಷ್ಟಿಯಲ್ಲಿ ಹೀಗೆ ಪಟ್ಟಂತ ನಾವುಗಳು ಪಟ್ಟಣ ಪುರ ಗ್ರಾಮ ಎಲ್ಲವನ್ನ ಸಂಚಾರ ಮಾಡಿ ನೋಡಿದಾದ್ರು ಜಗನ್ಮಾತೆಯಾದ ಸೀತಾ ಅಮ್ಮಯ್ಯನವರ ಸಂದರ್ಶನವೇ ಆಗಲಿಲ್ಲ ಮಗು. ಅಲ್ಲ ಮಗು ಇನ್ನು ಮುಂದೆ ಹುಡುಕುವಂತಹ ಸ್ಥಳವೇ ಆದಂದ್ರೆ ಮಗು ಮಕ್ಕಳು ಹಿರಿಯರು ಹೀಗೆ ಹೊರಟಂತ ನಾವುಗಳು ಅಲ್ಲಲ್ಲಿ ಸಿಕ್ಕಿದಂತಹ ಮಕ್ಕಳನ್ನು ಕಂಡು ಹಾಲು ಬೆಣ್ಣೆಗಳನ್ನು ಕೊಟ್ಟು ಅವರಂತೆ ವರ್ತಿಸಿ ಯೌವನದ ಸ್ತ್ರೀಯರನ್ನು ಕಂಡು ಮಂಗಳಾದಿ ದ್ರವ್ಯಗಳನ್ನು ಅರ್ಪಿಸಿ ಹಿರಿಯರನ್ನ ಕಂಡು ಪಲಾದಿಗಳನ್ನ ಅರ್ಪಿಸಿ ಆ ಭ್ರಷ್ಟ ರಾವಣನ ಪಟ್ಟಣವನ್ನ ಸೃಷ್ಟಿಜಾತಿಯಾದ ಜಗನ್ಮಾತೆ ಸೀತಾ ಅಮ್ಮಯ್ಯನವರು ಕ್ಷೇಮದ ವಾರ್ತೆಯನ್ನು ಕೇಳಿದರು. ಅವರೆಲ್ಲರೂ ಗೋಚರವಿಲ್ಲವೆಂದು ವಾಚಿಸದಲ್ಲವೇ ಮಗು ಮಕ್ಕಳನ್ನ ಕಂಡಾಗ ಹಾಲು ಬೆಣ್ಣೆಗಳನ್ನು ಕೊಟ್ಟಂತ ನಯ ವಿನಯವಾದ ಮಾತಿನಿಂದ ಅವರನ್ನ ಯಾವ ಜಗನ್ಮಾತೆಯಾದ ಸೀತಾ ಅಮ್ಮಯ್ಯನವರನ್ನ ಕಂಡ್ರಾ ಎಂಬುದಾಗಿ ಕೇಳಿ ವಿಚಾರ ಮಾಡಬೇಕು. ಪಲಾದಿಗಳನ್ನ ಅರ್ಪಿಸಿ ಅಯ್ಯ ಯಾವ ಜಗನ್ಮಾತೆಯಾದ ಸೀತಾ ಅಮ್ಮಯ್ಯನವರನ್ನ ಕಂಡ್ರಾ ಎಂಬುದಾಗಿ ಕೈ ಮುಗಿದು ಹೊರಗೆ ಇಂಥ ಭದ್ರದಾಸೀನರಿದ್ದಾರೆ. ರಾಮನಾಮವೆಂಬ ಸುಮಂಗಲ ದ್ರವ್ಯಗಳಿಟ್ಟು ಅಮ್ಮ ಯಾವ ಜಗನ್ಮಾತೆಯಾದ ಸೀತಾ ಅಮ್ಮಯ್ಯನವರನ್ನ ಕಂಡ್ರಾ ಎಂಬುದಾಗಿ ಅವರನ್ನು ಕೈ ಜೋಡಿಸಿ ಮಗು ರೋಜ ಮರ್ಯಾದೆಯಿಂದ ಅವರನ್ನು ಮಾತನಾಡಿಸಬೇಕು. ಮಗು ಕಂಡಾಗ ಎಂಬುದಾಗಿ ಇಂತಹ ಹಿರಿಯರ ನಾಣ್ಣುಡಿ ಇರುವುದಿಲ್ಲ. ಮಗು ಮುಂದಕ್ಕೆ ಹೋಗ್ಬಾರ್ದು. ಪರತಿ ರಮಣ
ಮನ್ಮತಿಯುತರಾದ ಕಪಿವೃಂದವೆಲ್ಲವೂ ಹಿಂದೂದರನೆಂಬ ಸಂಬಲೋಕೇಶ ಸೌಂದರ್ಯ ಕೋಶ ಹಗಜಾತ ವಲ್ಲಭ ಹರ್ದ ಶರೀರ ಹರುಣ ಜಟಾಳು ಧವಳ ರಕ್ಷ ಶಿಕ್ಷ ಮೋಕ್ಷದಾಯಕ ಭಕ್ಷಿವಾಹನ ಪ್ರಿಯ ಪರಮೇಶ್ವರನ ಗಿರಿಯ ಸಾಮೀಪಕ್ಕೆ ಹೈತರುತ್ತಲೆ ಮಗು ಗುರುಮೂರ್ತಿಯವರಾದ ಪರಶವನನ್ನು ನಮಿಸಿದರಂತೆ ಮಗು. ಹೇ ನೀಲಕಂಠ ನೀಲಗೋಚರ ಕರ್ಪೂರಗೌಳ ವಿರಾಟ ಪುರುಷ ಪ್ರತಿಪತಿ ಹರಣ ಭಸ್ಮದುಳಿತ ಭವ್ಯ ಜಟಾಧರ ಸಾಂಬ ಸದಾಶಿವ ಪಿನಾಕ ಶಶಿಧರ ಕರಿ ಚರ್ಮಾಂಬರ ಪ್ರಿಯ ಪಶುಪತೆ ಪರ್ವತ ಸುದೇವತೆ ಶ್ರೀಯುತನೇ ತಮ್ಮಯ ಅತಿಶಯವಾದ ಚರಣ ದರ್ಶನದಿಂದ ಮತ್ತು ಹೀನರಾದ ನಾವುಗಳನ್ನು ಕೃತಾರ್ಥರಾದ ಮಹಾನುಭಾವನೆ ಮನ್ಮಾತೆಯ ಗುರುಗಳನ್ನು ಹರಿದುಪಡೆ ತ್ವರಿತ ಅಪ್ಪಣೆ ಮುಡಿಸಬೇಕಾಗಿ ತ್ರಿಶೂಲಿ ಭಕ್ತರ ಸಮೂಹ ಪಾಲಿ ಎಂಬುದಾಗಿ ಮಗು ಉತ್ತರ ದಿಕ್ಕಿಗೆ ಹೋಗಿರುವಂತಹ ಶತಬಲಿ ಮುಂತಾದ ಕಪಿನಾಯಕರೊಡನೆ ಆ ಪರಶಿವನ ಪುರಾಕರಣೆಯಿಂದ ಹೇಳಿದಂತೆ ಮಗು ದಕ್ಷಿಣ ದಿಕ್ಕಿಗೆ ಹೋಗುವಂತಹ ವೀರಾಂಜನೇಯರಿಂದ ಈ ಕಾರ್ಯವಾಗುವುದು ಎಂಬುದಾಗಿ ಸೋರಿ ಹೇಳಿದರಂತೆ ಮಗು. ಅವರೆಲ್ಲರೂ ಸುಗ್ರೀವರಾಜನ ಬಳಿಗೆ ಬಂದು ವಿಚಾರವನ್ನ ತಿಳಿಸಿ ನಮ್ಮ ಸಹಾಯಕ್ಕಾಗಿ ಹಿತ್ತಲೇ ಬರುತ್ತಿರುವರಾದ ಕಾರಣ ಮಗು ಸರ್ವರಾದಿಯಾಗಿ ಒಂದಾವರ್ತಿ ಭಕ್ತಿಯಿಂದ ಆ ಪರಶಿವನನ್ನ ಧ್ಯಾನ ಮಾಡುತ್ತಾ ಇಲ್ಲಿಂದ ಜಯ ಜಯ ಪರಶಿವನಿರ್ತಕ್ಕಂಥ ಸ್ಥಳ ಇದೆಯಲ್ಲ ತಾತ, ಕೈಲಾಸ ಅಲ್ಲವೇ ಮಗು? ಆ ಕೈಲಾಸ ಯಾವ ರೀತಿಯಾಗಿದೆ ಅಂದರೆ ತಾತ, ಈ ಬ್ರಹ್ಮಾಂಡದ ಹೊರವಲಯ ಪ್ರದೇಶದಲ್ಲಿ 16,000 ಯೋಜನೆ ವಿಸ್ತಾರವಾಗಿದೆ ತಾತ ಕೈಲಾಸ. ಇದಕ್ಕೆ 16 ಲಕ್ಷ ಕೋಟೆ, 8 ಬಾಗಿಲುಗಳು, 8 ಬಾಗಿಲು ಅಷ್ಟಭೈರವರು ಕಾವಲು. ಒಂದು ಬಾಗಿಲು ಒಳ ಹೊಕ್ಕರೆ ನುಡಿಗೆ ನವೀನವಾಗಿ, ಕಂಗಳಿಗೆ ಮಂಗಳಕರವಾಗಿ, ಮಯ ಮಾಂಡವ್ಯ ವಿಶ್ವಕರ್ಮಾದಿಗಳ ಕಲ್ಪನೆಯನ್ನು ತಿರಸ್ಕರಿಸುವಂತಿರಪ್ಪ. ಮಂಜುಳಮಯ ರಂಜಿತ ವಿಚಿತ್ರವಾದ ತರಂಗೊಂಡು ಕರ್ವಾಣು ಕೋಟ್ಯಾನುಕೋಟಿಗಳಿಂದಲೋ, ನವರಂತೆ ಖಚಿತವಾದ ಉಪ್ಪಿರಿಗೆಗಳಿಂದಲೋ, ಶಿಖರಗಳಿಂದಲೋ, ಅಗಳ್ವೇರಿಗಳಿಂದಲೋ, ಥಳಥಳಾಯಮಾನವಾಳುತ್ತಿರುವ ಸೋಮ ಸೂರ್ಯ ಬೀದಿಗಳಿಂದಲೋ, ರಣದ ರಂಗವಲಿಂದಲೋ, ಕುಂಕುಮದ ಕಾರಣೆಯಿಂದಲೋ, ನೀಲಮಣದ ಕಪ್ಪಿನಿಂದಲೂ ಪ್ರಕಾಶಿಸುತ್ತ ಆ ಬೀದಿಗಳಲ್ಲಿ ತಾತ ಅತ್ಯಾಶ್ಚರ್ಯ, ಅತ್ಯದ್ಭುತ, ಅತಿ ಕೌತುಕ, ಚಿತ್ರ ವಿಚಿತ್ರವಾಗಿದೆ ತಾತ ಕೈಲಾಸ. ಈ ಮಧ್ಯೆ ಶಿವನಿರುವ ಪ್ರದೇಶವಾದರೂ 4 ಯೋಜನೆ ತಾತ. ಅದಕ್ಕೆ 4 ಬಾಗಿಲು. ಪೂರ್ವಕ್ಕೆ ಮಹಾಕಾಳರು, ಪಶ್ಚಿಮಕ್ಕೆ ನೀಲಲೋಹಿತರು, ಉತ್ತರಕ್ಕೆ ನಂದೀಶ್ವರರು, ದಕ್ಷಿಣಕ್ಕೆ ನೀಲಲೋಹಿತರು ತಾತ. ಹೀಗೆ 4 ಜನ ಕಾವಲಿರು ತಾತ. ಈ ಮಧ್ಯೆ ರಜತ ಪೀಠದಲ್ಲಿ ಅಪರಾಜಿತನಾಗಿ, ನೀಲಕಂಠನಾಗಿ, ನಿಗಮಗೋಚರನಾಗಿ, ಕರ್ಪೂರ ಗೌರನಾಗಿ, ವಿರಾಟ ಪುರುಷನಾಗಿ, ರತಿಪತಿ ಹರಣನಾಗಿ, ಸಾಂಬ ಸದಾಶಿವ, ಶಂಕರ, ಶಂಭೋ, ಪಿನಾಕದರ ಕುಳಿತಿದ್ದಾರೆ ತಾತ. ತಾತ ಎಡಭಾಗದಲ್ಲಿ ಪಾರ್ವತಾದೇವಿ, ಬಡಭಾಗದಲ್ಲಿ ವಿಘ್ನೇಶ್ವರರು ಕುಳಿತಿದ್ದಾರೆ ತಾತ. ಆ ಪರಶಿವನ ಮುಂದೆ ಪ್ರಮಥ ಗಣಗಳು ಶಿವಾಚಾರ, ಲಿಂಗಾಚಾರ, ನೃತ್ಯಾಚಾರ, ಗಣಾಚಾರ ಇಂತಿ ಪಂಚ ಆಚಾರಗಳಿಂದ ಏಕಪಾದದಲ್ಲಿ ನಿಂತು ಶಿವನ ಧ್ಯಾನವನ್ನು ಮಾಡ್ತಾ ಇರ್ತಾರೆ ತಾತ. ಈ ರೀತಿ ಆನಂದವಾಗಿದೆ ತಾತ ಕೈಲಾಸ. ಅಲ್ಲವೇ ಮಗು? ಹಾಗೆ
ಮಗು ಹಂಗದ ರೂಢಿಯೋಳು ಈ ಕರ್ಮ ನಮ್ಮನ್ನು ಕಾಡಿಸುವುದು ನೋಡಿದರೆ ಮುಂದಾವ ದುಷ್ಫಲವು ಪ್ರಾಪ್ತಿಯಾಗುವುದು ಆ ಶ್ರೀರಾಮಚಂದ್ರನೇ ಬಲ್ಲನು. ಹಾಡಿದರೆ ಫಲವೇನು, ನೋಡಿದರೆ ನೆರಳಂತೆ, ಶ್ರುತಿ ಮಾಡಿದರೆ ಮುಕ್ತಿಗೆ ಸಿರಿಯಂತೆ ಕಾಣುವ ಕುಹುಕ ಕುಟಿಲಾತ್ಮಗಳಿಗೆ ಮೃತ್ಯುಯೊಂದಲ್ಪ ನದಿ ನದಾದುಗಳನ್ನು ಕೈತರಲು ದೇಹವಾದರೋ ಬೆದರುತ್ತಿರುವುದು, ದಾಹವಾದರೋ ಪೀಡಿಸುತ್ತಿರುವುದು, ಬಲು ವೃಕ್ಷಾವಳಿಗಳು ಪ್ರಬಲವಾದಲ್ಲಿ ಜಲ ದೊರೆಯುವುದೆಂಬುದಾಗಿ ಮಗು ಅಲ್ಲಿ ನಿಲ್ಲದೈತಂದು ಇಲ್ಲಿ ನೋಡಿದ್ದಾದರೆ ಆ ಜಲ ಬಿಂದುಗಳಿಂದ ನೆನೆಯಲ್ಪಟ್ಟ ಗರಿಗುಳ್ಳಗಳಾಗಿಯೂ ತಮ್ಮ ಚಲುವಿಕೆಯನ್ನು ತೋರುತ್ತಾ ಲಲಿತದಿಂದ ಮೇಲಕ್ಕೆ ಹಾರಿ ಬರುತ್ತಿರುವ ಹಂಸ ಕಾಂಡಾದಿಗಳ ಪಕ್ಷಿಗಳ ಬಳಗವನ್ನು ನೋಡಿದ್ಯಾ ಮಗು ಹಂಗದ? ಹೌದು ತಾತ. ಅಲ್ಲವೇ ಮಗು? ಆ ಸ್ಥಳದಲ್ಲಿ ಜಲ ದೊರೆಯುವುದು. ಬನ್ನಿ ಹೋಗೋಣ ನೋಡೋಣ ಅನ್ಮಾದಿಗಳಿರ. ಕಾರ್ಯಾತ್ಮವಾಗಿ ಬಂದ ನಾವುಗಳಾದ್ರು ಅನೇಕ ಪುರ ಪಟ್ಟಣ ಹಡವಿ ಎಲ್ಲವನ್ನು ಸಂಚಾರ ಮಾಡಿದಾಗಿಯೂ ಸಹ ಮಹಾದೇವ ದರ್ಶನವಾಗಲೇ ಇಲ್ಲ. ಇಲ್ಲಿಗೆ ಬಂದಾಗ ಹಸಿವು ಬಾಯಾರಿಕೆ ಕೂಡಿ ಬಳದಂತಾಯ್ತಲ್ಲ, ಇದುವರೆಗೂ ಆಗದಂತಹ ಹಸಿವು ಬಾಯಾರಿಕೆ ಈ ಸ್ಥಳಕ್ಕೆ ಬಂದಾಗ ಪೂರ್ವದಲ್ಲಿ ಇದು ಕಣ್ವ ಮಹರ್ಷಿಗಳ ಆಶ್ರಮ. ಈ ಸುಂದರವಾದ ಸ್ಥಳವನ್ನ ರಾಕ್ಷಸರು ಆಕ್ರಮಿಸಿಕೊಳ್ಳಬೇಕೆಂದು ನಿಶ್ಚಯಿಸಿ ಕಣ್ವ ಮಹರ್ಷಿಗಳು ಇಲ್ಲದಂತಹ ಸಮಯದಲ್ಲಿ ಬಂದು ಕಣ್ವ ಮಹರ್ಷಿಗಳಿಗಿಂತ ಹೋಲ್ವ ಸುಪುತ್ರನನ್ನು ಸಂಹರಿಸುತ್ತಾರೆ ಮಗು. ಕಾತ್ಯಾಯನ ಎಂಬುದಾಗಿ ಮಗು. ಆತನಿಗೆ 16 ವರ್ಷ ಆಯಸ್ಸು ಮಗು. ಆಗ ಹೊರಗೆ ಹೋಗಿದ್ದಂತಹ ಕಣ್ವ ಮಹರ್ಷಿಗಳು ಬಂದು ನೋಡುತ್ತಾರೆ, ಅಯ್ಯೋ ಪಾಪಿಗಳಿರ, ಈ ಸುಂದರವಾದ ಸ್ಥಳಕ್ಕೋಸ್ಕರ ನನ್ನ ಓರ್ವ ಸುಪುತ್ರನನ್ನು ಸಂಹರಿಸಿದರು ಎಂಬುದಾಗಿ ಶಾಪವನ್ನು ಕೊಟ್ಟರು ಮಗು. ಇನ್ನು ಮುಂದೆ ಈ ಸ್ಥಳಕ್ಕೆ ಯಾರೇ ಬಂದರೂ ಹಸಿವು ಬಾಯಾರಿಕೆಯಿಂದ ಬಳ್ಳಿ ಪ್ರಜ್ಞೆಹೀನಾಗಿ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಸತ್ತು ಹೋದ ತನ್ನ ಮಗನನ್ನು ಬದುಕಿಸಿಕೊಳ್ಳುವುದಕ್ಕೋಸ್ಕರ ಮಾನಸ ಗಂಗೋತ್ರಿಯ ಕಡೆ ಹೋದರು ಎಂಬುದಾಗಿ ಇಂತಹ ಹಿರಿಯರು ಹೇಳಿರುವ ಮಗು. ಯಾವುದೋ ಒಂದು ಬಿಲದ್ವಾರವು ಬೃಹದಾಕಾರ ಕಾಣ್ತಾ ಇರ್ತದ. ನಕ್ಷತ್ರೋಪಾದಿಯಲ್ಲಿರುವ ಬಿಲದ್ವಾರವನ್ನ ವೃಕ್ಷಬಿಲ ಎಂಬುದಾಗಿ ಕರೆಯುವ ಮಗು. ಮಗು ಅದರ ಮೇಲ್ಭಾಗದಲ್ಲಿ ಏನೋ ಸುವರ್ಣಾಕ್ಷರಗಳಿಂದ ಲಿಖಿತವಾಗಿರುವುದಲ್ಲ ಮಗು. ಅದೇನೆಂಬುದಾಗಿ ಓದು ಮಗು. ತ್ರಿಮೂರ್ತಿಗಳ ಹಂಸ ಸಂಭೂತ ಮಾತ್ರ ಹೊರಗಡೆ ಪ್ರವೇಶ ಮಾಡಬಹುದು. ಇದು ನಾನು ಆಗಿದ್ಮೇಲೆ ನಾವು ಒಳಗಡೆ ಹೋಗುವಂತಿಲ್ಲವೇ? ಯಾಕೆ ಮಗು? ಬ್ರಹ್ಮಾಂಸ ಸಂಭೂತನಾದ ನಾನು, ರುದ್ರಾಂಶ ಸಂಭೂತನಾದ ಈ ಮಾರುತಿ, ಪರಮಾತ್ಮನ ಹಂಸ ಸಂಭೂತನಾದ ನೀವು, ನಾವು 3 ಜನ ಒಬ್ಬರ ಕೈ ಒಬ್ಬರು ಕಟ್ಟಿಕೊಂಡು ಆ ಮಪ್ಪಡದೆ ಕಾಲವನ್ನು ಪ್ರವೇಶಿಸಿ ಆ ಗರ್ಭದಲ್ಲೇನಾದರೂ ಒಳಗಿರುವ ಪರೀಕ್ಷಿಸೋಣ ಮಗು. ಶ್ರೀರಾಮ ಜೈ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಪ್ರವೇಶ ಮಾಡಿ ನೋಡಿದ್ದಾಯ್ತು ಮಗು. ಎತ್ತ ನೋಡು ಮಗು, ಎತ್ತ ನೋಡು ಮಗು. ಕಟಾಣಿ ಮುತ್ತು ಗಟ್ಟಿಗರವಾದ ವಾನೋತ್ತಮರೇ, ಇತ್ತ ಬಂದು ಕತ್ತತ್ತು ನೋಡಿ, ಎತ್ತನ್ನು ನೋಡಿದರೆಂದು ಮುತ್ತಿನ ಬುತ್ತಿಗಳಿಂದಲೂ
ಇನ್ನು ಈ ವಿಸ್ತಾರವಾದ ರಾಜಬೀದಿಯಲ್ಲಿ ಮಗು ಮುಟ್ಟಿದ ಮನುಷ್ಯನನ್ನ ತಟ್ಟನೆ ಕರಗಳಿಂದ ಕುಟ್ಟುವ ಹಾಗೆ ತೋರಣಗೊಳಿಸಿರುವ ಬೊಂಬೆಗಳು ರಮ್ಯಕರವಾಗಿ ಕಾಣುತ್ತಿರುವುದಲ್ಲ ಮಗು. ಅಷ್ಟೇ ಅಲ್ಲ ಮಗು, ಅಷ್ಟೇ ಅಲ್ಲ ಮಗು. ಇತ್ತ ನೋಡು ಮಗು, ಇತ್ತ ನೋಡು. ನಾಗಲೋಕಕ್ಕೆ ಸರಿ ಸಮಾನೆ ಹೋತೆ ಮಿಗೆ ಸೊಗಸೆ ನಾಗಲೋಕಕ್ಕಿದ್ದು ಸರಿ ಸಮಾನೆ ಹೋತೆ ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ ಇದು ನಾಗಲೋಕಕ್ಕೂ ಅತಿಶಯವಾಗಿ ಕಾಣುತ್ತಿರುವುದಲ್ಲ ಮಗು. ಅಷ್ಟೇ ಅಲ್ಲ ಮಗು, ಹಿತ ನೋಡ ಮಗು, ಇಲ್ಲಿ ಯಾವುದೋ ಒಂದು ಅರಮನೆ ಕಾಣುತ್ತಿರುವುದಲ್ಲ ಮಗು. ಇರುವುದು ಮತ್ತೊಂದರ ಮನೆ, ಇರುವುದು ಮತ್ತೊಂದರ ಮನೆ, ಚರಿಸುವಳು ಓಲ ಅದಲು ಪದಾಂಗರಿ ಮಣಿಯೋ.
ಅಂಗದ ಪರದಿಂದ ಇತ್ತ ಬಂದು ನೋಡಿದ್ದಾದರೆ ಪರಮ ವಿಭವದಿಂದ ಅಲಂಕೃತವಾದ ಈ ಅರಮನೆಯೊಂದು ಕಾಣುತ್ತಿರುವುದು. ಒಳಗೆ ಬಂದು ನೋಡಿದ್ದಲ್ಲಿ ಸುರಜ್ರ ಕಾಷಾಯಂ ಧರಿಸಿ ಪರಿಪರಿ ಮುಖವುಳ್ಳ ರುದ್ರಾಕ್ಷಿ ಮಾಲಿಕಾಲಂಕೃತೆಯಾಗಿ ನಿರುಪಮ ಸಾರ್ವಭೌಮನಂತೆ ವೇಷಂ ಧರಿಸಿರುವ ಈ ತರಣಿಮಣಿ ಯಾರೋ? ಸೀತಾ ಸಿರಿದೇವಿಯೋ, ವನಜಾತೆಯೋ, ಗಿರಿಜಾತೆಯೋ? ಈಕೆ ಯಾರೆಂದು ವಿಚಾರಿಸುವ ಮಗು. ಈಕೆಯನ್ನು ನೋಡಿದರೆ ಮಹಾ ತಪಸ್ವಿ ಅಂತೆ ಕಾಣುವಳು. ಈಕೆಯನ್ನು ವಿಚಾರಿಸುವಾಗ ಬಹಳ ಎಚ್ಚರಿಕೆಯಿಂದ ವಿಚಾರಿಸಬೇಕು ಮಗು. ಏತಕ್ಕೆಂದರೆ ಮಗು, ನೀನಾದರೂ ಮಾರುತಿಯಾದರೂ ಪ್ರಾಪ್ತ ವಯಸ್ಕರ, ನಾನಾದರೂ ವಯೋವೃದ್ಧ. ಆದ್ದರಿಂದ ಈಕೆಯನ್ನು ನೋಡಿದರೆ ಮಹಾ ತಪಸ್ವಿ ಅಂತೆ ಕಾಣುತ್ತಿರುವುದ ಕಾರಣ ಆಕೆಯನ್ನು ನಾನೇ ಮಾತನಾಡಿಸುವ ಮಗು. ಹೌದು ಮಗು, ಹೌದು ಮಗು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಅಯ್ಯ ವಾನರೇಂದ್ರರೇ, ಅಮ್ಮ, ನೀವುಗಳು ಯಾರು? ನೀವುಗಳು ಯಾವ ಕಾರ್ಯವನ್ನು ಅನುಸರಿಸಿ ಈ ಅರಣ್ಯದಲ್ಲಿ ಸಂಚರಿಸುತ್ತಿರುವಿರಿ? ಅಲ್ಲದೆ ಈ ಗೃಹ ಪ್ರವೇಶ ಮಾಡಲು ಕಾರಣವೇನು? ಇಲ್ಲಿಗೆ ಬಂದ ವಿಚಾರವನ್ನು ನನ್ನೊಡನೆ ಸವಿಸ್ತಾರವಾಗಿ ಹೇಳುವರಾಗಿ. ಸ್ವರೂಪವಂ ತಾಳಿ ಬ್ರಹ್ಮಾಲಾಪನೆಯಿಂದ ಕಾಲವಂ ಕಳೆಯುತ್ತಿರುವ ಎಲೈ ಪದ್ಮದಳಲೋಚನೆ ಅಮ್ಮ, ಸುಜ್ಞಾನ ಶರದಿಗೆ ಈ ಪುರದಲ್ಲಿ ಪುರಜನ ಪರಿಜನ ಪರಿವಾರವು ಯಾವುದು ಇಲ್ಲದೆ ಪರಮ ವೈಭವದಿಂದ ಅಲಂಕೃತವಾದ ಈ ಅರಮನೆಯೊಳಗೆ ಅಮ್ಮ ನೀನು ಓರ್ವಳೆ ಸಂಚರಿಸುತ್ತಿರಲಿಲ್ಲ ತಾಯಿ. ನೀನಾರಮ್ಮಣ್ಣಿ ಉಮಯ್ಯೋ ರಮಯ್ಯೋ ಕಮಲಾಸನ ಮನೋರಮಯ್ಯೋ ಶಚಿದೇವತೆಯೋ ವನದೇವತೆಯೋ ಧರ್ಮದೇವತೆಯೋ ಅಮ್ಮ ನೀನಾರೆಂದು ವಿಚಾರಿಸುತ್ತಿರುವ ನಮ್ಮ ಅಪಾರವಾದ ದುಃಖಗಳನ್ನು ನಿವಾರಿಸಿ ಎಮ್ಮಗಳನ್ನ ಕಣ್ಣಿಂದ ಕಾಪಾಡಬೇಕಮ್ಮ. ವರಕರಿ ಗಾಮಿನಿಯೇ ಇದು ಹಲೆದ ತಾಯಿ. ಬಲದಿನವಾಯಿತು ಬಂದೋ ಇಲ್ಲಿಗೆ ಲಾಲಿಸು ಎನ್ನ ವಾಕ್ಯನಗರಿ ಭೂಮಿ ಬಾರಕನಾದ ದಾನವರನ್ನು ನಾಶವೊಂದಿಸಲು ಅಮ್ಮ ಶ್ರೀಮನ್ನಾರಾಯಣನೇ ರೋಮನೆಂಬ ನಾಮಧೇಯದಿಂದ ಅವತರಿಸಿರುವ ವಿಚಾರ ಅಮ್ಮ ತಮಗೂ ತಿಳಿದಿರಬಹುದಮ್ಮ. ಆ ರಾಮದೇವರ ಮಡದಿ ಮಣಿಯಾದ ಸೀತಾ ಕೋಮಲೆಯವರನ್ನ
ತಾಮಸಾಗ್ರೇಶನಾದ ರಾವಣನೆಂಬ ಹದ್ದನ್ನು ಕದ್ದೊಯ್ದರು ಪ್ರಯುಕ್ತ ಯಾವ ಎಮ್ಮೊಡೆನಾದ ಸುಗ್ರೀವರಾಜನ ಹಕ್ಕಿಯಂತೆ ಶ್ರೀರಾಮಚಂದ್ರ ಹಪ್ಪಣಿಯಂತೆ ಅಮ್ಮ ಈ ದಕ್ಷಿಣಾಭಿಮುಖವಾದ ಭೂಮಿಯನ್ನೆಲ್ಲ ಪರಿಶೋಧಿಸುತ್ತ ರಾಮನ ಅರ್ಧಾಂಗಿನಿಯನ್ನು ಹರಿಯೂ ಕಾಣದೆ ತಾಮಸ ಧನುಜನ ಸೀಮೆಯ ಮಾರ್ಗವೂ ಹರಿಯದೆ ಬೆದರಿ ಬೆಂಡಾಗಿ ಬಂದು ಈ ಬಿಲದ್ವಾರವನ್ನು ಕಂಡು ಒಳಪಕ್ಕ ನೋಡುವಲ್ಲಿ ಅಮ್ಮ ಈತ ನೋಡಮ್ಮ ಸೋಮ ಆದಿತ್ಯ ಕಿರಣವಿಲ್ಲದೆ ಸ್ವಯಂ ಪ್ರಜ್ವಲಿಸಿ ಬೆಳಗಾಗಿರುವ ಈ ಪುರಿಯಲ್ಲಿ ಧರಣಿದೇವರ ಸಿರಿಪಾದವನ್ನು ಅರಿಯದೆ ಬರುತ್ತಾ ನಿನ್ನ ಚರಣವನ್ನು ಕಂಡು ಬಹಳ ಆನಂದವಾಯ್ತು ತಾಯಿ, ಬಹಳ ಆನಂದವಾಯ್ತಮ್ಮ. ಅಮ್ಮ ಓರ್ವ ದೂತನನ್ನು ಕಳುಹಿಸಿ ಊರ್ವೆಯ ಪಥವನ್ನು ತೋರಿದಲ್ಲಿ ಅಮ್ಮ ನೀನು ಮಾಡಿದ ಉಪಕಾರವನ್ನು ನಾವು ಎಂದಿಗೂ ಮರೆಯುವುದಿಲ್ಲ ತಾಯಿ. ಅದು ಅಲ್ಲದೆ ತಾಯಿ, ಈ ಪಟ್ಟಣವನ್ನ ನಾವು ಬಹಳ ದೂರದಿಂದ ನೋಡಿದಾಗ ಈ ಪಟ್ಟಣವು ನಮ್ಮ ಸಮೀಪಕ್ಕೆ ಬಂದಂತೆ ಭಾಸವಾಯಿತು. ಸಮೀಪಕ್ಕೆ ಬಂದು ನೋಡಿದರೆ ಈ ಪಟ್ಟಣವು ನಮ್ಮಿಂದ ಬಹಳ ದೂರ ದೂರ ಸರಿದಂತೆ ಭಾಸವಾಗುತ್ತಿರುವುದು. ಇಲ್ಲಿನ ತರು ಶಿಲೆ ಎಲ್ಲವೂ ಬಂಗಾರಮಯವಾಗಿ ಕಾಣುತ್ತಿರುವುದು. ಇದು ಅಲ್ಲದೆ ಈ ಪಟ್ಟಣದಲ್ಲಿಗೆ ನೀನು ಹೊರಗಡೆ ಸಂಚರಿಸಲು ಕಾರಣವೇನು, ನಿನ್ನ ತಂದೆ ತಾಯಿಗಳಾರೋ, ನಿನ್ನ ನಾಮಾಂಕಿತವೆನ್ನು ಎಲ್ಲವನ್ನ ಸವಿಸ್ತಾರವಾಗಿ ಬೇಳಬೇಕು ತಾಯೇ. ಶ್ರೀರಾಮಚಂದ್ರರಿಗೂ ಇಂತಹ ದುರ್ವ್ಯವಸ್ಥೆ ಉಂಟಾಯಿತೆ ಅಲ್ಲವೇನಮ್ಮ? ವಿಧಿವಿಲಾಸವನ್ನು ಬಲ್ಲವರು ಯಾರಿಂದಲೂ ಸಾಧ್ಯವಿಲ್ಲ. ರಾಮ ಕಾರ್ಯಕ್ಕಾಗಿ ಬಂದ ನೀವುಗಳು ಗಿರಿ ಗುಹೆ ವನಾಂತರಗಳಲ್ಲಿ ಸಂಚರಿಸಿ ಬಹಳ ಆಯಾಸಗೊಂಡಿರುವಿರಿ ಅಲ್ಲವೇಮ್ಮ? ಇಲ್ಲಿ ಕಾಣುವ ಈ ವೃಕ್ಷದಲ್ಲಿ ಫಲಗಳನ್ನು ಪಂಜಿಸಿ ವಿಶ್ರಾಂತಿ ಪಡೆದು ಬರುವರಾಗಿ ನಂತರ ನನ್ನ ವಿಚಾರವನ್ನು ತಿಳಿಸುವೆನು. ಹಾಗೆ ಹಾಗೆಯಮ್ಮ. ಭಾರತಿ, ನೀನು ನಮ್ಮೊಡನೆ ಫಲಗಳನ್ನು ಪಂಜಿಸಲು ಬರುವೆಯಮ್ಮ? ಇಲ್ಲ ತಾತ, ಹಾಗೆ ಹಾಗೆ ಹೋಗಿ ಫಲವನ್ನು ಬಿಡಿಸಿ ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೀಲಮೇಘ ಶ್ಯಾಮ ನಿಗಮದ ಚರಧಾಮ ಏನೆಂದು ಕೊಂಡಾಡಲಿ ರಾಮ, ಏನೆಂದು ಕೊಂಡಾಡಲಿ. ನೀಲಮೇಘ ಶ್ಯಾಮ ನಿಗಮದ ಚರಧಾಮ ಏನೆಂದು ಕೊಂಡಾಡಲಿ ರಾಮ, ಏನೆಂದು ಕೊಂಡಾಡಲಿ. ಅತಿಯಾಸೆ ಗತಿಗೆಣಸಿದ ರಾಮವತಿ ನನಾನಾದೆನು. ನೀಲಮೇಘ ಶ್ಯಾಮ ನಿಗಮದ ಚರಧಾಮ ಏನೆಂದು ಕೊಂಡಾಡಲಿ ರಾಮ, ಏನೆಂದು ಕೊಂಡಾಡಲಿ ರಾಮ ಅಯ್ಯ, ಅಮ್ಮ, ಈಗ ನೀವು ಎಲ್ಲಿ ಹೋಗಬೇಕು ಆ ವಿಚಾರವನ್ನು ತಿಳಿಸುವರಾಗಿ. ಅಮ್ಮ, ಆ ಚೋರ ರಾವಣ ಲಂಕಾಪಟ್ಟಣಕ್ಕೆ ಹೋಗಬೇಕೆಂದಿರುವರಮ್ಮ. ಅಯ್ಯ, ನಿಮ್ಮಗಳ ಮುಖವನ್ನು ನೋಡಿದರೆ ಉದ್ದವಾದ ಬಾಲ, ಗುದ್ದರ ಗಣ್ಣು, ಕೆಂಪು ಮುಸುಡಿಗಳುಳ್ಳ ಮಂಗಗಳಿರ, ಮರದಿಂದ ಮರಕ್ಕೆ ಚಂಗನೆ ಹಾರಿ ಕೆಂಪು ಪಣ್ಣನ್ನು ತಿನ್ನುವ ಮಂಗ ಕಪಿಗಳಿರ. ರಾವಣ ರಾಜಧಾನಿ ಎಂದರೇನು, ನೀವುಗಳೆಂದರೇನು? ಬಂದ ದಾರಿ ನಡೆದು ಹಿಂತಿರುಗಿ ಹೊರಡುವರಾಗಿ. ಅಗೋ ಮಾರುತಿ, ಹೇಳಿ ತಾತ. ನಾನು ಹೀಗೆ ಮಹಾತ್ಮನೆಂದು ತಿಳಿದು ವಿನಯ ವಿನಯತೆಗಳಿಂದ ಹೀಗೆಯನ್ನು ಪ್ರಾರ್ಥಿಸಿದರೆ ಈಕೆಯು ನಮ್ಮನ್ನು ಕುರಿತು ಅಪಹಾಸ್ಯ ಮಾಡುತ್ತಿರುವಳು. ಹೌದು ತಾತ, ನೀನೊಂದು ಬಾರಿ ವಿಚಾರಿಸುವಂತವನಾಗಬಹುದು. ಆಗಲಿ ತಾತ. ಧರಣಿಯ ನುಡಿಗೆ ಕೋಪೆಸಿ ಧರಣಿಯ ನುಡಿಗೆ ಕೋಪೆಸಿ ಗಣಪತ ಬೇಕಲಾರು ಕೇಳುವ ಬೇಕಲಾರು. ಭಟ್ಟಗಂಗಳೇ, ಅತಿಶಯದಿಂದ ಪ್ರಾರ್ಥಿಸುವ ಜಾಂಬುವಂತರ ಅಭಿಮತ ಬರೆಯದೆ ಬಾಯಿಗೆ ಬಂದಂತೆ ಮಾತನಾಡಲು ಇಷ್ಟಪಟ್ಟಯ್ಯ.
ಕೋತಿ ಕುಲದವರಾಗಲಿ ಕೈಲಾಗಿರುವವರಾಗಲಿ ರಾಮನ ಕಾರ್ಯಾನುವರ್ತಗಳಾಗಿ ಬಂದಿರುವ ನಮಗೆ ದಾರಿಯನ್ನು ತೋರಿಸಿದರೆ ಸಮನಾಯಿತು. ಇಲ್ಲವಾದರೆ ಈ ಭೂಮಂಡಲದ ಮೇಲ್ಭಾಗದಲ್ಲಿ ನಿನ್ನ ಪಟ್ಟಣವನ್ನು ಇಡೀ ಗುದ್ದಿನಿಂದ ಗುದ್ದಿ ಮದ್ದಿನ ಚೂರ್ಣವನ್ನು ಮಾಡಿ ಬಿಸಿಟ್ಟುವೆನು. ನೀನು ಇಷ್ಟಕ್ಕೆ ಸಂತುಷ್ಟರಾಗಿ ದಾರಿಯನ್ನು ತೋರೆ. ಹಾಗೇನಾದರೂ ತೋರದಿದ್ದರೆ ಈಗ ಆಂಜನೇಯ ಶಾಂತನಾಗು. ಅಪರಾಧವನ್ನು ಮನ್ನಿಸಬೇಕು. ನಿಮ್ಮಗಳ ಬಲ ಪರೀಕ್ಷೆ ಮಾಡಬೇಕೆಂದು ನಾನು ಈ ರೀತಿ ನುಡಿದೆ. ತಾತ ದಂಡಂ ದಶಗುಣಂಬವೇ ಅಲ್ಲವೇ ಮಗು? ತಾತ ದಂಡೋಪಾಯದ ನಾರಿ ದಾರಿಗೆ ನಾವಾದರೂ ತೋರಿಸಿದ್ದು ಡಾಂಬಿಕ ಕೋಪ ಅಷ್ಟೇ ಅಲ್ಲ. ಅಲ್ಲವೇ ಅಲ್ಲವೇ ನಿಜವಾದ ಕೋಪವನ್ನು ತೋರಿಸಿದರೆ ಇಷ್ಟೊತ್ತಿಗೆ 27 ಪಟ್ನ ಅಲ್ಲವೇ ಮಾರುತಿ, ಮಗು ಮಯನೆಂಬ ರಾಕ್ಷಸನು ಹೇಮೆಂಬ ಅಪ್ಸರಶ್ರೀಯನ್ನು ದೇವಲೋಕದಿಂದ ಅಪಹರಿಸಿದಂದು ಈ ವನವನ್ನು ನಿರ್ಮಿಸಿದನು. ಅಲ್ಲವೇ ಹೇಮೆಗೂ ಮಯನಿಗೂ ಉಂಟಾದ ಅನುರಕ್ತದಿಂದ ನನ್ನ ನಡೆದು ಸ್ವರ್ಗಸ್ಥಳಾದಳು. ಅಂದಿನಿಂದ ಈ ಅರಮನೆಯನ್ನು ನಾನೇ ರಕ್ಷಿಸಿಕೊಂಡು ಬಂದಿರುವೆನು. ನನ್ನನ್ನು ಸ್ವಯಂ ಪ್ರಭಾ ಎಂದು ಕರೆಯುವರು. ಸುವರ್ಣ ಮಹರ್ಷಿಗಳ ಅನುಗ್ರಹದಿಂದ ಈ ವನವೆಲ್ಲ ಬಂಗಾರಮಯವಾಗಿರುವುದು. ಅಯ್ಯ, ಈಗ ನೀವುಗಳೆಲ್ಲರೂ ಕಣ್ಣನ್ನು ಮುಚ್ಚಿಕೊಂಡು ಆ ಶ್ರೀರಾಮಚಂದ್ರ ಧ್ಯಾನವನ್ನು ಮಾಡುವರಾಗಿ. ಮಾರ್ಗವೇ ತೋಚಿದಿಲ್ಲ ಎಂದಾಗ ಕಣ್ಣನ್ನು ಮುಚ್ಚಿಕೊಳ್ಳಿ ಹೇಳ್ತಿರುವುದು ಸುಳ್ಳಲ್ಲವೇ ತಾತ? ಹಾಗಲ್ಲ ಮಗು, ಕರ್ಮಕ್ಕನುಸಾರವಾದ ಕರ್ಮ ಚರ್ಚೆಗಳನ್ನು ಮುಚ್ಚಿ ಜ್ಞಾನಕ್ಕನುಸಾರವಾದ ಈ ಜ್ಞಾನೇಂದ್ರಿಯಗಳನ್ನು ತೆರೆದು ನೋಡಿರಯ್ಯ, ಆಗ ನೀವು ಬಂದ ಮಾರ್ಗವೂ ನಿಮಗೆ ಗೋಚರವಾಗುವುದು ಎಂಬುದಾಗಿ ಹಾಕಿವು ನಮ್ಮೊಂದಿಗೆ ಹೇಳಿದ್ರು. ಯಾವ ರೀತಿಯಾಗಿ ಅಮ್ಮಣ್ಣಿ ಹರ ಬ್ರಹ್ಮ
ಹೇಳಿದಳಲ್ಲ ತಾತ. ಮಗು ಹಂಗದ ತಾತ ನಾವು ಆಕೆಯ ಮಾತಿನ ಪ್ರಕಾರ ಕಣ್ಣನ್ನು ಮುಚ್ಚಿ ರಾಮ ಧ್ಯಾನವನ್ನ ಮಾಡುತ್ತಿರುವಂತಹ ಸಮಯದಲ್ಲಿ ಆಕೆಯು ಇದ್ದಕ್ಕಿದ್ದಾಗೆ ಮಾಯವಾದಳು. ನಾವು ಮೊದಲಿದ್ದ ಸ್ಥಳಕ್ಕೆ ಬಂದು ಬಿಟ್ಟು ಅಲ್ಲವೇ ಮಗು? ಮಗು ಅಲ್ಲಿ ಕಾಣುವಂತಹ ಪರ್ವತವಾದ ಮಗು ಮಲಯಾಚಲ ಪರ್ವತವಲ್ಲವೇ ತಾತ? ಆ ಮಲಯಾಚಲ ಹರತಪ್ಪದಲ್ಲಿ ಕುಳಿತು ನಮ್ಮ ಮನೋಧರ್ಮಗಳನ್ನು ವಿಚಾರಿಸಿ ತದನಂತರ ಮುಂದಕ್ಕೆ ಹೋಗೋಣ. ಮಗು ಮಾರುತಿ, ಪದವಿ ನಾವು ಪೂರ್ವ ಪುಣ್ಯವಂದರಲ್ಲಿ ಪದವಿಯಲ್ಲಿ ಹಾರು ದೊಡ್ಡವರು ಮಗು ಯುವರಾಜನಾದ ಹಂಗದನಲ್ಲವೇ ಮಗು? ಮಗು ಹಂಗದ ತಾತ ಯಾವ ಒಡೆಯನಾದ ಸುಗ್ರೀವರಾಜನು ಕೊಟ್ಟ ಅವಧಿ ಎಷ್ಟು ದಿವಸಗಳು ಮಗು? 1 ತಿಂಗಳಲ್ಲವೇ ತಾತ? ಅಂದರೆ 30 ದಿವಸಗಳು ಅಲ್ಲವೇ ಮಗು? ಹೌದೌದು. ಕಳೆದು ಹೋದ ದಿವಸಗಳು 27 ದಿನಗಳು ತಾತ. ಉಳಿದಿರೋ ದಿವಸಗಳು 3 ದಿನಗಳು ತಾತ. ಆಗಬೇಕಾಗಿರುವ ಕಾರ್ಯ ರಾಮ ಕಾರ್ಯವಲ್ಲವೇ ತಾತ? ಇದಕ್ಕೆ ನಿನ್ನ ಉತ್ತರ 27 ದಿನಗಳು ಹೋಯ್ತಲ್ಲ ತಾತ? ಅಲ್ಲವೇ ಮಗು? ಎಲ್ಲೆಲ್ಲಿ ಎಷ್ಟೆಷ್ಟು ದಿವಸ ಎಂಬ ಗೋಚರವಿಲ್ಲ ತಾತ? ಮಗು ಹಂಗದ ಸೈನ್ಯ ಸಮೇತ ಹೊರಟು ಮಗು ಕೇದಾರ ಪರ್ವತದಲ್ಲಿ 10 ದಿವಸ ಕಳೆದ ತಾತ. ಅಲ್ಲವೇ ಮಗು? ಅಲ್ಲಿಂದ ಹೊರಟು ಸ್ವಯಂಪ್ರಭಾ ಪಟ್ಟಣಕ್ಕೆ ಬರುವ ತಲುಪಿಸುವುದರೊಳಗೆ ಮಾರ್ಗದಲ್ಲಿ 10 ದಿವಸ, ಅಲ್ಲ ಮಗು? ಸ್ವಯಂಪ್ರಭಾ ಪಟ್ಟಣದಲ್ಲಿ 7 ದಿವಸ, ಅಲ್ಲವೇ ಮಗು? ಒಟ್ಟು 27 ದಿವಸಗಳು ಕಳೆದಿದೆ ಮಗು. ಇನ್ನು 3 ದಿವಸಗಳಲ್ಲಿ ಸೀತಾನ್ವೇಷಣೆ ಕಾರ್ಯವಾಗಬೇಕು. ಇನ್ನೇನವ್ವಯ್ಯನಿಗೋ ನಾನುನಂದನರಿಗೋ ವಲ್ಲವೇ ತಮ್ಮೊಳಗೆ ತಾತ ಹಿಂದೆ ಎನ್ನ ಪಿತೃರಾಜನ ವಾಲಿಯು ಎನ್ನ ಚಿಕ್ಕಯ್ಯನ ಅಂತಹ ಸುಗ್ರೀವರಾಜನ ಅಂಗಬಳಿಯ ಅಂತಹ ಮಾತೆಯನ್ನ ಸೆರೆಯಲ್ಲಿಟ್ಟು ಕಷ್ಟವನ್ನು ಕೊಟ್ಟವನಂತಿಂದ ಲೋಕ ಪಾವನಂತಹ ಸೀತಾಮಾದೇವರ ಸುಕ್ಷೇಮ ಸ್ವಭಾವ ತಿಳಿದೇ ಹೋದುದರಿಂದ ನಮ್ಮನ್ನ ಕೊಂದಲ್ಲಿ ಬಿಡುವಲ್ಲಿ ಸಂದೇಹವೇ ತೋರುವುದಿಲ್ಲ ತಾತ. ಅಲ್ಲವೇ? ಗತ ದಿನ ಕೋಪವನ್ನು ಹೃದಯದಲ್ಲಿಟ್ಟಂತಹ ಇಲಸನಲ್ಲಿ ಮಲ್ಲ ಸಾಹಸಿಗಳಾದರೂ ನಾವುಗಳಾದರೂ ಪುಲ್ಲ ಶರಮಾದಿಯ ಸೊಲ್ಲನ್ನು ಹೇಳಿದೆ ಹೋದರೆ ತಾತ, ಖಂಡಿತವಾಗಿ ತಾತ, ಖಂಡಿತವಾಗಿ ನಮ್ಮನ್ನು ಕೊಂದಲ್ಲಿ ಬಿಡುವಲ್ಲಿ ಸಂದೇಹವೇ ತೋರುತ್ತಿರುವುದರಿಂದ ಇಲ್ಲೇ ಶ್ರೀರಾಮಚಂದ್ರ ಮೂರ್ತಿಯವರ ಚರಣತ್ಯಾಗರಾಗಿ ಧರ್ಮಾಸನಾಗಿ ಉಪಾಸನಾ ಕಾಲಹರಣ ಮಾಡುವುದು ಬಹಳ ಲೇಸಾಗಿತ್ತು. ಮಗು ಮಾರುತಿ, ತಾತ ಎಷ್ಟರೇ ಆದರೂ ನಿನ್ನ ಸೋದರಳಿಯ. ಹೌದು ತಾತ. ಆದ್ದರಿಂದ ನೋಡಿ ರಾಮಕಾರ್ಯಕ್ಕಾಗಿ ಈ ತರ ಕುಳಿತು ಬಿಟ್ಟಿದ್ದಾನೆ. ಸಾಧಾರಣದಿಂದ ನೀನೆರಡು ಬುದ್ಧಿವಾದವನ್ನು ಹೇಳುವಂತವನಾಗುವುದು ಮಗು. ಆಗಲಿ ತಾತ. ತಾತ ಎಮ್ಮೊಡೆಯನಾದ ಸುಗ್ರೀವರಾಜನಾದರೂ ಸ್ವಾಮಿ ಕಾರ್ಯದಲ್ಲಿ ಭಯವೂ ಭಕ್ತಿಯೂ ಉಂಟಾಗಲಿ ಈ ರೀತಿ ಅಪ್ಪಣೆ ಕೊಟ್ಟಾಲ್ವೇ ತಾತ? ಅನ್ಯತಾ ದಂಡಿಸಿದವನಲ್ಲ. ಇದನ್ನು ಯಾವುದನ್ನು ಅರಿಯದೆ ಈ ಬಾಲಕನು ಬಾಯಿಗೆ ಬಂದ ಹಾಗೆ ಹರಟುತ್ತಿರುವನು ತಾತ. ನನಗೆ ಕೋಪವಾದರೂ ಅತಿಯಾಗಿ ಮೂಡುತ್ತಿರುವುದು. ಆದರೇನು ಮಾಡುವುದು? ಮಂದಿಸಿ ನನಗೆ ಯುವರಾಜ ಅಲ್ಲದೆ ನನಗೆ ಸೋದರಳಿಯ ತಾತ. ಆದ್ದರಿಂದ ಕೆಲವು ಹಿತವಚನ ಹೇಳುವೆನು ಕೇಳು ಮಗು. ಕಾಯ ಕರಗದೆ ಕಮಲ ಭವ ಬರೆದಾಯು ತೀರದೆ ಸಕಲ ನಾಡಿಯು ದಾಯ ತಪ್ಪದೆ ಪಂಚಭೂತಗಳು ಗೊಡೆದು ಕೆದರಿ ಹಾಯದೆ ಇಂದ್ರಿಯ ಕರಣ ದಶವಾಯು ತೊಲಗದ ಮುನ್ನ ಕಮಲದಳಾತಾಕ್ಷಣ ಬದಿಸು ಬೇಗದಲ್ಲಿ. ಈ ರೀತಿಯಾಗಿದೆ ಮಗು. ಅಲ್ಲದೆ ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಮೈದೊಳೆವಾಗ ಮೇಲುವಾಗ ಮಡದಿಯೊಳಕ್ಕರಿದು ನಗುವಾಗ ಹಯ ಗಜ ರಥ ಪಲ್ಲಕ್ಕಿಯೇರಿ ಮೆರೆವಾಗ ದುಃಖಾಕುಲತೆಯಿಂದಿರುವಾಗ ಆಕಳಿಸುವಾಗ ಬಿಕ್ಕಳಿಸುವಾಗ ಮಾರಪಿತ ಮಾರೋಗ್ರಜನೆಂದು ಯಾರು ಸ್ಮರಿಸುವರು ಆ ನರರು ಸಿಕ್ಕರು ಯಮರುದೂತರಿಗೆ ಎಂಬುದಾಗಿದೆ ತಾತ. ಅಲ್ಲದೆ ತಾತ ಮಗು ಇನ್ನೊಂದು ಮಾತು ತಾತ ಅಂಗದ ಕುಮಾರನಿಗೆ ಹೇಳು ಮಗು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದವ ಗೊಲಿವೆ ನವಗೆಂಬ ಸುಲಭನೋ ಹರಿ ತನ್ನವರನೊಂದು ಅರಗಳಿಗೆ ಬಿಟ್ಟಗಲನು ರಮಾದೇವನ ನೆನೆದೆ ಪಾಮರರು ಬಳಲುವರು ದಿನ ದಿನದಿ. ಅಲ್ಲದೆ ಮಗು ಇನ್ನೊಂದೇ ಒಂದು ಮಾತು, ಎಲ್ಲರೂ ಆರೋಗ್ಯ ಭಾಗ್ಯದಿಂದಿರುವಾಗ ದೇಹವು ದಷ್ಟಪುಷ್ಟವಾಗಿರುವಾಗ ಧನದ ರಾಶಿಯನ್ನು ಸಂಪಾದನೆ ಮಾಡಿಟ್ಕೋಬೇಕಂತೆ. ಎಂಥ ಧನ? ಧನವ ಗಳಿಸಬೇಕಿಂತಾದ್ದ, ನರ ಜನರಿಗೆ ಕಾಣಿಸದಂತಹದ್ದ, ಅನುದಿನ ಹರಿಹರ ಬ್ರಹ್ಮಾದಿಗಳೆಲ್ಲ ಅಹುದು ಅಹುದು ಎಂಬಂತಾದ್ದ, ಕೊಟ್ಟರೂ ತೀರದಂತಾದ್ದ, ತನ್ನ ಬಿಟ್ಟು ಹೊರಗೆ ಹೋಗದಂತಾದ್ದ, ಬಚ್ಚಿಟ್ಟ ಗಂಟನ ಬಯಲೊಳಗಿಟ್ಟರೆ ಯಾರೂ ಮುಟ್ಟಬಾರದಂತಹದ್ದ. ಇಂಥದ ಧನದ ರಾಶಿಯನ್ನು ಸಂಪಾದನೆ ಮಾಡಿಟ್ಕೋಬೇಕಂತೆ. ಶ್ರೀರಾಮನ ಕಾರ್ಯದಲ್ಲಿ ಶಿರವೇ ಹೊರಟು ಹೋಗಲಿ, ಇಲ್ಲವೇ ಉಳಿಯಲಿ. ಧೈರ್ಯವನ್ನು ತಂದುಕೋ. ರಾಮ ಕಾರ್ಯಕ್ಕೆ ಎಡರುತ್ತಿರಬಾರದು ಮಗು. ಹೇಳಪ್ಪ. ನಾನು ನಿಮ್ಮ ನಿಮ್ಮ ಬಲಾಬಲಗಳನ್ನು ತಿಳಿಯಲೋಸ್ಕರವಾಗಿ ಈ ರೀತಿಯಾಗಿ ಹೇಳಿದವರದು ಅನ್ಯತಾ ಮತ್ತೆ ಇಲ್ಲ ಮಾವ. ರಾಮ ಕಾರ್ಯಕ್ಕಾಗಿ ಶಿರವೇ ತೆರೆದು ಹೋಗಲಿ.
ಮಾರು ಮಾತಿನ ಸುಕ್ಷೇಮ ಶುಭವಾದ್ಯ ನಿರ್ಲೋಸವಾಗಿ ಈ ಕ್ಷಣಾರ್ಧದಲ್ಲಿ ಹೊರಡೋಣ ಮಾವ. ಫಲ ಫಲ ಆಯ್ತು, ಸೀತಾನ್ವೇಷಣೆ ಆದಂತೆ ತಾತ. ರಾಜ ಮಗು, ಹೇಳ್ತಾ. ನೀನು ಹಂಗದನಿಗೆ ಬುದ್ಧಿವಾದವನ್ನು ಹೇಳುವಂತಹ ಸಂದರ್ಭದಲ್ಲಿ ಸಂಪಾತಿ ಎಂಬ ಪಕ್ಷರಾಜನು ಎನ್ನೊಡನೆ ಏನು ಹೇಳಿರುವಂತೆ, ಶತ ಯೋಜನಿರುವ ಸಾಗರದಲ್ಲಿ 100 ಯೋಜನ ಹಾರಿ ಹೋದರೆ ಲಂಕಾಪಟ್ಟಣ ಎಂಬುದಾಗಿ ಎನ್ನೊಡನೆ ತಿಳಿಸಿರುವ ಮಗು. ಮಗು ಕಂಡಿರೇ ಈ ಸಮುದ್ರದ ವಿಕ್ರಾಕೃತಿಯನ್ನು ನೋಡಿ ಹೆಡ್ಡದಡ್ಡರಾಗಿ ಕುಳಿತು ಬಿಟ್ಟರ ಹರಿಕಿಂಕರರೇ. ರಾಮ ಕಾರ್ಯವು ದೊಡ್ಡದಾದ್ದರಿಂದ ನಾನೊಂದು ಮಾತನ್ನು ಹೇಳುವೆನು ಕೇಳು ಮಗು. ಕಿರಿದರ ಚಂಗ ಚಕ್ರಾಯುತ ಕಿರಿದರ ಗಿರಿಧರ ಮಂದರದರ ಗೋವಿಂದನನ್ನು ಗಿರಿಧರನೆನ್ನಲು ಕಾರಣವಿರುತ್ತದೆ. ಅನ್ಯವಾದ ಈ ಸಿಂಧುವು ಗಿರಿಧರನಿಂದಾದನು ತಾತ. ಮಗು ಮಾರುತಿ, ಆಂಜನಾದೇವಿಯ ಗರ್ಭ ಸಂಜಾತನಾದ ಆಂಜನೇಯ ಲಾಲಿಸು. ಹೇಳಿ ತಾತ. ಮಂದಧರನಾದ ಗೋವಿಂದಂತೆ ಕಾಣುವ ಈ ಸಿಂಧೂರಾಜನನ್ನ ನಾನು ಗಿರಿಧರ ಎಂದು ಕರೆದಿದ್ದಕ್ಕೆ ನಿನಗೆ ಇಷ್ಟೊಂದು ಸಂದೇಹ ಮಗು? ಹೌದು. ಕೇಳು ಮಗು, ಹಿಂದೆ ಮೈನಕ ನಮ್ಮ ಪರ್ವತರಾಜನಿಗೆ 2 ರೆಕ್ಕೆಗಳಿದ್ದವಂತೆ. ಆತನು ನಮೋ ಮಾರ್ಗದಲ್ಲಿ ಸಂಚರಿಸುತ್ತಾ ಒಂದು ದಿವಸ ದೇವೇಂದ್ರನ ಅಮರಾವತಿಯ ಪಟ್ಟಣ ಮೇಲೆ ದಾಳಿ ಮಾಡಲು ಯತ್ನಿಸಿದನಂತೆ. ಆಗ ಈತನನ್ನು ಹಿಂಬಾಲಿಸಿ ಬಂದಂತಹ ದೇವೇಂದ್ರನನ್ನು ಈತನ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸಿದಂತೆ. ಆಗ ಭಯದಿಂದ ಬಂದ ಮೈನಕನನ್ನ ಈ ಪರ್ವತರಾಜನನ್ನು ರಕ್ಷಿಸಿದಂತೆ. ಆದ್ದರಿಂದ ಈ ಶರದಿ ರಾಜನಿಗೆ ಗಿರಿಧರ ಗಿರಿಧರ ಎಂದು ಹೆಸರು. ತಾತ, ಶಂಖ ಚಕ್ರಯುತ ಶಂಖ ಚಕ್ರ ಗದೆ ಬದಿಗಳೆಂಬ ಚತುರಾಯುಧಗಳನ್ನು ಧರಿಸೋಣ. ಆದ್ದರಿಂದ ನಮ್ಮ ಸ್ವಾಮಿಯನ್ನು ಶಂಖಚಕ್ರ ಗದಾಧಾರಿ ಎಂದು ಹೇಳುವರು. ಅನ್ಯವಾದ ಈ ಸಮುದ್ರರಾಜನು ತಾತ. ಮಗು, ಆಂಜನಾದೇವಿಯ ಗರ್ಭ ಸಂಜಾತನ ಆಂಜನೇಯ ಲಾಲಿಸು. ಮಂದಧರನಾದ ಗೋವಿಂದ ಕಾಣುವ ಈ ಮಗು ಅನುಪಮ ಮಹದೇಶ್ವರ್ಯ, ದಿವ್ಯರತ್ನ, ಕಾಮಧೇನು, ಚಿಂತಾಮಣಿ, ಲಕ್ಷ್ಮೀದೇವಿಯ ಮೊದಲುಗೊಂಡು ಮೂಲ ವಸ್ತುಗಳನ್ನು ಪಡೆದ ಮೂಲದೇವನಾದ ಈ ಶರದಿ ರಾಜನು ಶಂಖಗಳ ಉತ್ಪತ್ತಿಗೆ ಸಂಬಂಧಿಸಲಾಗಿರಲು ಚಕ್ರ ಸುಳಿಯಾದರೂ ಈ ಸಮುದ್ರದ ಸುತ್ತ ಭೂಚಕ್ರದಂತೆ ಸುತ್ತುತ್ತಿರುವುದರಿಂದ ಶಂಖ ಎಂಬ ನದಿಯೂ ಸಹ ಈ ಸಮುದ್ರವನ್ನು ಸೇರುವುದರಿಂದ ಈ ಸಮುದ್ರ ರಾಜನನ್ನ ಶಂಖಚಕ್ರಾಯುಧ ಎಂದು ಸಂದೇಹವಿಲ್ಲದೆ ಹೇಳಬಹುದು ಮಗು. ತಾತ, ಸದ್ಭುವನಾಶ್ರಯ 14 ಲೋಕವನ್ನು ತನ್ನ ಉದರದಲ್ಲಿ ಧರಿಸಿಕೊಂಡು ಪೋಷಣೆ ಗೈಯುವನು. ಆದ್ದರಿಂದ ನಮ್ಮ ಸ್ವಾಮಿಯನ್ನು ಸದ್ಭುವನಾಶ್ರಯನೆಂದೆನ್ನುವರು ತಾತ. ಅನ್ಯವಾದ ಈ ಸಮುದ್ರವು ತಾತ. ಮಗು ಮಾರುತಿ, ಪಯಕ್ಕೀಲಾನಮೃತಂ ಜೀವನಂ ಪಾವನಂ ಭುವನಂ ಇತ್ಯಾವರಮೆಂಬ ನ್ಯಾಯಕ್ಕನುಸಾರವಾದ ಈ ಭುವನದಲ್ಲಿ ಭುವನವೆಂಬ ಉದಕವನ್ನಿಟ್ಟು ಸಕಲ ಜಲ ಪ್ರಾಣಿಗಳಲ್ಲಿ ಪ್ರಾಣಿಗತನಾಗಿ ಭೌತಿಕದ ಜಲಾಂಶವೇ ಶ್ರೇಷ್ಠವೆನಿಸಿದ್ದರಿಂದ ಈ ಸಿಂಧೂ ರಾಜನನ್ನ ಸದ್ಭುವನಾಶ್ರಯ ಎಂದು ಸಂದೇಹವಿಲ್ಲದೆ ಹೇಳಬಹುದು. ತಾತ,
ಕ್ಷೀರಸಾಗರ ಮಥನ ಕಾಲದಲ್ಲಿ ಕಡೆಗೋಲಾದ ಮಂದರ ಪರ್ವತಕ್ಕೆ ಸುತ್ತಿದ ಯಾವ ಆದಿಶೇಷನಾದರೂ ರಾಕ್ಷಸರ ನಾಶಕ್ಕೋಸ್ಕರ ವಿಷವನ್ನು ಕಾರೋಣ. ಆ ವಿಷಜ್ವಾಲೆಯಲ್ಲಿ ನನ್ನ ಸ್ವಾಮಿಯ ಮೈಗೆಲ್ಲ ಲೇಪಿಸಿಕೊಂಡು ನೀಲವಣ್ಣನಂತೆ ನೀಲಮೇಘ ಶ್ಯಾಮನೆಂದಿರಿಸಿರುವನು ಅನ್ಯವಾದ ಈ ಸಿಂಧುವ ತಾತ. ಮಗು ಮಾರುತಿ, ಈ ಸಮುದ್ರದ ಜಲವು ಮೇಘಮಂಡಲಕ್ಕೆ ಸರಿಸಮಾನಾದ ಮೈಬಣ್ಣದಿಂದ ಕೂಡಿರುವುದರಿಂದ ಈ ಸಮುದ್ರ ರಾಜನನ್ನ ನೀಲವರ್ಣ ಎಂದು ಸಂದೇಹವಿಲ್ಲದೆ ಹೇಳಬಹುದು. ಮಗು ಹೇಳಿ ತಾತ. ಆದ್ದರಿಂದ ಮಗು, ಈ ಸಮುದ್ರ ರಾಜನನ್ನು ಕಂಡೊಡನೆ ಶ್ರೀಹರಿಯ ಸಂದರ್ಶನವಾದಂತೆ ಭಾಸವಾಗುತ್ತಿರುವುದು. ಹೌದು ಹೌದು ತಾತ. ಮಗು, ಆದ್ದರಿಂದ ಈ ಶರದಿಯನ್ನು ಹಾರುವಲ್ಲಿ ನಮ್ಮಲ್ಲಿ ಯಾರ್ಯಾರು ಎಷ್ಟು ಯೋಜನೆ ಹಾರುವರೆಂಬುದಾಗಿ ವಿಚಾರ ಮಾಡಿ ತಾತ. ನೀವು ವಿಚಾರ ಮಾಡಿದಾಯ್ತು ಮಗು. ಗಜನು 10 ಯೋಜನ, ಗವಾಕ್ಷನು 20 ಯೋಜನ, ಗಂಧ ಮಾಧವನ 60 ಯೋಜನ, ತಾರನು 80 ಯೋಜನ ಬಹು ಸಂಭ್ರಮದಿಂದ ಲಂಘಿಸುವುದಾಗಿ ಹೇಳುವ ಮಗು. ಆದರೂ ಇನ್ನು 20 ಯೋಜನ ಬಾಕಿ ಇರುವುದರ ಮಗು. ಆದರೂ ಹಾರುವಂತಹ ಶೂರರೂ ಸಹ ನಮ್ಮಲ್ಲಿರುವರು ಮಗು. ಹಂಗದ ಈ ಸಮುದ್ರವನ್ನು ಹಾರುವಲ್ಲಿ ನಿನ್ನ ಪರಾಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಹೇಳುವಂತ ಮಗು. ಮಾರು ಮಹಾದೇವರ ಸುಕ್ಷೇಮ ಸುಭವಾದ ತಿಳಿಯಲು ಬಲ್ಲೆ, ತಡೆಗರ ಕಸರಸರು ತಡೆಯಲು ಬಲ್ಲೆ. ಆದ್ರೆ ಈ ಸಾಗರವನ್ನ 2 ಚಕ್ಷುಗಳಿಂದ ವೀಕ್ಷಿಸಿ ನೋಡಿದ್ರೆ ಲಕ್ಷೋಪ ಯೋಜನೆ ಆಕಾರವಾಗಿ ತೋರುವ ಈ ಸಾಗರದಲ್ಲಿ ಹಿಂದಕ್ಕೆ ಬರುವೆನೋ ಇಲ್ಲವೋ ಎಂಬ ಸಂಶಯ ತಾತ. ಈತನು ಸೀತಾನ್ವೇಷಣೆ ಕಾರ್ಯಕ್ಕೆ ಎಡರು ತಂದುಬಿಡ್ತಾನೆ ತಾತ. ಈತನ ಅಲ್ಲಿಗೆ ಹೋಗ್ಬಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅನಿವಾರ್ಯ ಅವರು ಅಲ್ಲಿಗೆ ಹೋದ ಅಂದ್ರೆ ತಾಯಿ ಎಂಬ ಕಲ್ಪನೆಯನ್ನು ಕಲ್ಪಿಸ್ಕೊಂಡ್ಬಿಟ್ಟ ಅಂದ್ರೆ ಕಾರಣಾಂತರದ ಮಂಡೋದರ ಗರ್ಭಸಂಜಾತ ತಾತ ಇವನೇನಾದ್ರೂ ತಾಯಿ ಎಂಬ ಕಲ್ಪನೆಯಲ್ಲಿ ಕಲ್ಪಿಸ್ಕೊಂಡು ಅಲ್ಲಿ ಉಳ್ಕೊಂಡ್ಬಿಟ್ರೆ ಸೀತಾನ್ವೇಷಣೆ ಕಾರ್ಯಕ್ಕೆ ತೊಂದರೆ ಆಗುತ್ತೆ. ಆದ್ದರಿಂದ ಇವನು ಹೋಗೋದು ಬಿಡಿ. ನಿಮ್ಮ ಪರಾಕ್ರಮವನ್ನು ನನ್ನ ಪರಾಕ್ರಮನಾದ ನಾನು 90 ಯೋಜನೆ ಹಾರಿ ಪುನಃ ಹಿಂತಿರುಗಿ ಬರಬೇಕು. ಆದರೂ ಇನ್ನು 10 ಯೋಜನೆ ಉಳಿದಿರೋದಲ್ಲ ಮಗು. ಜಲವಾ ಭೂಮಿಯ ಮಗು. ತಾತ, ಆ ಜಲದಲ್ಲಿ ಹುರುಳಿ ಹರಣಕ್ಕೆ ಕಾರಣವಾಗುವುದು ಮೀನು ಮಕ್ಕಳಿಗೆ ನುಂಗಿ ನೀರು ಕುಡಿದ್ಬಿಡ್ತಾರೆ. ಹಾಲೆ ಮಗು. ಮಗು ಶಕತೆ ನಾರೋ ನಾಮೋ ಶಕತೆ ಶಾಶ್ವತ ಮಗು ಮಾರುತಿ ಹೇಳ್ತಾತ. ಧೈರ್ಯ ಸಾಹಸ ಸಮಾಧಿ ಷಟ್ಗುಣಗಳಲ್ಲಿ ನಿನ್ನನ್ನು ಮೀರಿಸಿದವರನ್ನ ಈ 3 ಲೋಕದಲ್ಲಿ ನಾನು ಯಾರನ್ನೂ ಅರಿತಿಲ್ಲ ಮಗು. ಶ್ರೀರಾಮಚಂದ್ರ ಕಾರ್ಯಭಾರವೂ ನಿನ್ನಿಂದ ಪೂರೈಸುವುದಲ್ಲದೆ ನಮ್ಮಂತ ಮದಿ ಕೋತಿಗಳಿಂದ ಏನಾಗುವುದು ಮಗು. ಎದ್ದು ಶ್ರೀರಾಮಚಂದ್ರ ಕಾರ್ಯಭಾರವನ್ನು ಪೂರೈಸ ಮಗು. ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಜ್ಞಾಪಿಸಿಕೊಳ್ಳುವಂತವನಾಗು ಮಗು. ಹೌದು ತಾತ. ಜನಿಸಿದೊಡನೆ ರವಿಯಂ ಫಲಮೆನುತ್ತಲಿ ಕಬಳಿಸಲಿಕ್ಕೆ ಅಡರಿದ ಕಡುಧೀರ ಉದಾರ ವಾಯುಕುಮಾರ ವಜ್ರ ಶರೀರ ಅನುಪಮ ಶೂರ ನೀತಿ ವಿಚಾರ ನಿಗಮ ಆಗಮಗಳಂಬಲ್ಲ ಧೀರ ನೀನು ಅತಿ ಬಲನೈ ಎಂಬುದಾಗಿ ನೋಡಿ ತಾತ. ಹಿಂದೆ ನನಗಿದ್ದಂತ ಸಪ್ತರ್ಷಿಗಳ ಶಾಪ ನಿಮ್ಮಿಬ್ಬರಿಂದ ನನಗೆ ಶಾಪ ವಿಮೋಚನೆ ಆಗಿದೆ ತಾತ. ಇನ್ನಾದರೂ ಸೀತಾನ್ವೇಷಣ ಕಾರ್ಯದಲ್ಲಿ ನನ್ನ ಸಾಹಸವನ್ನು ಹೇಳಲಿ ತಾತ. ಹೇಳು ಮಗು. ತಾತ ಉದನ್ಮಂತ ನದಿ ಸಿಂಧೋ ಸಾಗರೋ ಸಾಗರೋನ್ಮಯ ಎಂಬಂತೆ ಸಾಗರನ ಮಕ್ಕಳು ಎಷ್ಟು ಜನ ತಾತ? 60,000 ಏನು ತಾತ? ಅವರು ವಿನೋದಕ್ಕೋಸ್ಕರ ಉಗುರಿನಿಂದ ಬಗೆದ ಈ ಶತಯೋಜನೆ ವಿಸ್ತಾರವಾದ ಸಾಗರವನ್ನು ಕಾಲುವೆಂತೆ ಭಾವಿಸಿ ಕದ್ದ ಸುರಪುರ ಯುದ್ಧಲಿಗೆ ಹೋಗಿ ಅಲ್ಲಿದಂತೆ ಎದುರಾಂತ ವೈರಿಗಳನ್ನ ಇಳಿಗುತ್ತಿನಿಂದ ಗುದ್ದಿ ಮದ್ದಿನ ಚೂರ್ಣವು ಮಾಡಿ ಬಿಸಿಟು ಮುದ್ದು ಜಾನಕ್ಕೆ ವರ್ತಮಾನ ತರುವಿನ ತಾತ. ಇದು ಅಲ್ಲದೆ ಕೇಳಿ ತಾತ. ಬ್ರಹ್ಮಲೋಕವ
ಬ್ರಹ್ಮನ ದೇವನಾಳುವ ಲೋಕ ಯಾವುದು ತಾತ? ಸತ್ಯಲೋಕ ಅಲ್ಲವೇ ತಾತ? ಆ ಸತ್ಯಲೋಕವನ್ನು ಬೇಕಾದ್ರೆ ಕಿತ್ತು ಯಗಲ ಮೇಲೆ ಹೊತ್ತು ತಂದು ಇದೆಲ್ಲ ನೀನೇನು ಸಾಮಾನ್ಯ ಮಗು ಅಲ್ಲದೆ ತಾತ, ಮೃತ್ಯುವಿನ ಗಂಟಲಿಗೆ ಹಲಗ ನೋಡುವೆನು, ಲಯಕೃತ ಅಂತ ಕುತ್ತಿಗೆಯನ್ನು ಬೇಕಾದ್ರೆ ಅರ್ಥವಾಗಿ ಕುಯ್ಯುವೆನು ತಾತ. ಇದು ಅಲ್ಲದೆ ಇನ್ನೊಂದು ಮಾತು ಹೇಳ್ತೇನೆ, ಸೂರ್ಯ ಸೂರ್ಯದೇವನಾದರೂ ತನ್ನ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿಕೊಂಡು ನಿಲ್ಲಲ ರಕ್ಷಣ ವಿರಾಮವಿಲ್ಲದೆ ಕ್ಷಣ ಅರ್ಧದೊಳಗೆ 2222 ಯೋಜನದಷ್ಟು ವೇಗದಲ್ಲಿ ಹೋಗುತ್ತಿರುವ ಆ ಸೂರ್ಯ ರಥವನ್ನು ಬೇಕಾದರೆ ಹಿಂದಕ್ಕೆ ದುಡಿಯುವುದು ತಾತ. ಇನ್ನು ಸೀತಾನ್ವೇಷಣೆ ಕಾರ್ಯದಲ್ಲಿ ನೀನೇ ಕಲಿಯೋ ಶತಯೋಜನಿರುವ ಸಾಗರವನ್ನು ಹಾರಿ ಆ ಲಂಕಾಪಟ್ಟಣವನ್ನು ಸೇರಿ ನಿನ್ನ ಶಕ್ತಿ ವ್ಯರ್ಥವಾದಲ್ಲಿ ಹಣು ರೂಪಿನಿಂದ ಪ್ರತಿ ಮನೆಯನ್ನು ಪಕ್ಕು ಜಗನ್ಮಾತೆಯಾದ ಸೀತಾ ಅಮ್ಮನವರ ಸುಕ್ಷೇಮದ ವಾರ್ತೆಯನ್ನು ತಿಳಿದು ಪುನಃ ಸಾಗರವನ್ನು ಹಾರಿ ಬರುವವರೆಗೂ ನಾವುಗಳೆಲ್ಲರೂ ಈ ಸಮುದ್ರ ತೀರದಲ್ಲೇ ಏಕಪಾದಸ್ಥರಾಗಿ ನಿಂತು ಹನುಮನಿಗೆ ಜಯವಾಗಲಿ, ಮಾರುತಿಗೆ ಜಯವಾಗಲಿ ಎಂಬುದಾಗಿ ರಾಮ ಧ್ಯಾನವನ್ನ ಮಾಡುತ್ತಾ ಕಾಲವನ್ನು ಕಳೆಯುತ್ತಿರುವ ಮಗು ಕಾರ್ಯವಾದ ಮರುಕ್ಷಣವೇ ಬರಬೇಕು ಮಗು. ಒಂದು ವೇಳೆ ಬಾರದೆ ಹೋದರೆ ಈ ಸಮುದ್ರದಲ್ಲಿ ಬಿದ್ದು ನಮ್ಮ ಹರಣಕ್ಕೆ ಕಾರಣವಾಗುವುದು. ಆದ್ದರಿಂದ ನೀನು ಹೋಗಿ ಬಾ ಮಗು, ನಿನಗೆ ಮಂಗಳವಾಗಲಿ. ಜೈ ರಮೋ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಆತ್ಮಾರಾಮ ಪರಬ್ರಹ್ಮ ಗೋವಿಂದ, ಮುನೇಶ್ವರ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದ, ಸಕಲ ದೇವಾನು ದೇವತೆಗಳ ಪಾದಾರವಿಂದಕ್ಕೆ ಗೋವಿಂದ. ಜೈ ಹರ ನಮಃ ಪಾರ್ವತೀಪತಯೇ.
ಇಂಥವ್ರಿಗೆ ಅರ್ಕೆ ಕಟ್ಕೊಳ್ಳಿ, ಇಂಥವೇ ಒಂದು ಡಜನ್ ಆಗಲಿ ಎಲ್ಲಾದ್ರೂ ನೋಡಿದ್ರೆ ಅಪ್ಪಚ್ಚಿ ನೋಡಿ, ನಿಮ್ಮೂರಿಗೆ ಅಪ್ರೂಪಕ್ಕೆ ಬಂದವಳು ಇವಮ್ಮ. ನನ್ನಂತಹ ಜಗತ್ ಸುಂದರಿ ಇಲ್ಲಿ ಯಾರಾದರೂ ಇರುವರ್ರೀ? ಬಿಡ್ತಾಯಿ ನನ್ನಂತಹ ರೂಪ ಪಾಪ ಎಲ್ಲಾದ್ರೂ ಉಂಟೆ. ಗುಣವತಿ, ಅದಕ್ಕೆ ಅಸಹ್ಯ. ಸೌಂದರ್ಯವತಿ, ಯಾರು ಎಲ್ಲ ಕರಗೆ ಕಾಣ್ತಾರೆ, ನನ್ನಂಗೊಬ್ರು ಇಲ್ಲ. ಅಬ್ಬಾ, ವಾರ್ಗೀತಿ ಬಂದವಳೆ ನೋಡ್ಬೇಕು ಅನ್ನೋ ಜ್ಞಾನ ಒಬ್ಬರಿಗೂ ಇಲ್ಲ. ಅಣ್ಣ ಅಡುಗೆ ಮಾಡಿಸಿದ್ದ ತಿಂದ್ಬಿಟ್ರು ಮಲ್ಲಿ ಬಿತ್ಕೊಂಡವ್ರೆ. ಯಾಕಾಗಿ ಏಳ್ರೆ ಮ್ಯಾಕೆ ಯಾವವ ಹೂವ ತಿಂದ್ಬಿಟ್ರಲ್ಲೂ ಹೆಂಗೆ ಬೇಕು ಹಂಗಂಗೆ ಬಿತ್ಕೊಂಡವ್ರೆ. ನಾನಾರು ದಶಕಂಠ ರಾವಣನ ಆಸ್ಥಾನದಲ್ಲಿ ಕೋಟಿ ಹೆಬ್ಬಾಗಿಲನ್ನು ಕಾಯುತ್ತಿರುವ ಎನ್ನನ್ನ ಕಂಡರೆ ಹರಿ ಹರ ಬ್ರಹ್ಮಾದಿಗಳಾದಿ ಹೋಗಿ ಎಲ್ಲರೂ ಕಟ 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 ನನ್ನ ಹೋಗುವರು. ಸ್ಟುಡಿಯೋ ಮೇಲೆ ಅಂತಹ ನಾನಾದರೂ ಈ ಜನ ರಾವಣೇಶ್ವರನ ವಡ್ಡೋಲಗದಲ್ಲಿ ಅನೇಕ ಋಷಿ ಮುನಿವರ ರುಂಡೆಗಳನ್ನ ಈ ನನ್ನ ಖಡ್ಗದಿಂದ ತಾರಿದು ಏನು ಹಿಂಗೆ ಅಂದ್ಬಿಟ್ರೆ ಎಲ್ಲರೂ ತಾಲಿ ಬಿಟ್ರೆ ನಿನ್ನ ತಾಲಿ ಉಳಿತದ? ಬೇಡ, ನಾವು ನಯ ವಿನಿದ ಮಾತಾಡು. ಹರಿದು ಮಾಂಸ ಬುದ್ದೆಗಳನ್ನ ತಿಂದು ಬಂದಿದ್ದೆ ಅದಕ್ಕೆ ಅಂಡ ಅವರ ಬಿಸಿ ರಕ್ತವನ್ನ ಗಟ 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 ಕುಡಿದು ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದಲ್ಲ. ಏನ ಮಾಡಲಿ? ನರ್ತಿಸಲೇ? ನರ್ತಿಸಿದರೆ ನನ್ನ ನಾಟ್ಯವನ್ನು ನೋಡುವರಾರು? ಕೇಳುವರಾರು? ಹೇಳಿ, ಯಾರಾದರೂ ಕೇಳಲಿ ಹೇಳಲಿ, ನನ್ನ ಮನ ಸಂತೋಷಕ್ಕಾಗಿಯೇ ನಾನು ಒಂದು ನಾಟ್ಯವನ್ನು ಪಾಡುತ್ತೇನೆ. ಆದರೆ ಒಂದು ಮಾತು, ಹುಡುಗರೆಲ್ಲ ಮುಚ್ಕೊಳ್ಳಿ, ಮುದುಗರು ಬಿಟ್ಕೊಂಡು ಕುಂತ್ಕೊಳ್ಳಿ, ಕಣ್ಣ ಕಣ್ಣ. ಯಾಕೆಂದ್ರೆ ನಮ್ಮ ಕಣ್ಣ ಮುನ್ಗಂಗಣ್ಣ ನನ್ನೇ ನೋಡ್ತಾನೆ. ಹೇಳಿ, ನನ್ನ ಸಂತೋಷಕ್ಕೆ ಒಂದು ನಾಟ್ಯವನ್ನು ಆಡಿ ನನ್ನ ಮನಸ್ಸನ್ನು ಸಂತೋಷಗೊಳಿಸುತ್ತೇನೆ.
ಆತ ನನ್ನೇ ನೋಡ್ತಾನೆ. ಇವಳು ಏನಾರ ಸಿಕ್ಬಿಟ್ಟಿದ್ರೆ ಒಂದು 20 ವರ್ಷದಿಂದ ಆಚೆಗೆ ಕಟ್ಕೊಂಬಿಡಿವನೆಲ್ಲ ಅಂತಂತ ಆತ ಅಲ್ಲಿ ನೋಡು ಜಲ್ನು ಒರ್ಸ್ಕೊತ. ಕಾಯಿಲೆ ಬಂತು ನೋಡ್ರಿ ಈಗ. ಇದೇನು ನನಗಾದರೂ ನಿದ್ರೆ ಬಹಳವಾಗಿ ಭಾವಿಸುತ್ತಿರುವುದಲ್ಲ. ಮನೆಗಳಿಗೆ ಮಲಗಿಕೊಳ್ಳಲೇ. ಮಲಗಿಕೊಂಡರೆ ಈ ಕೋಟೆಯನ್ನು ಕಾಯುವರಾರು ನಾವೇ. ಏಯ್! ಇರಲಿ, ಒಂದು ಸಲ ಪಾರ ಎಚ್ಚರಿಕೆಯನ್ನು ಹೇಳಿ ಅನಂತರ ನಾನು ಮಲಗಿಕೊಳ್ಳುತ್ತೇನೆ. ಏಯ್! ಎಚ್ಚರಿಕೆ ಎಚ್ಚರಿಕೆ! ಏಯ್! ಎಚ್ಚರಿಕೆ ಎಚ್ಚರಿಕೆ! ಏಯ್! ಎಚ್ಚರಿಕೆ! ಅದೇ ಮೇಲೆ ಯಾಕೋ ಮನಿಕೊಳ್ಳೆ, ಯಾಕ ಮನಿಕೊಳ್ಳೆ, ಮನಿ ಕೊತ್ತೀನಿ ಯಾರನ್ನಾರ ಒಳಗೆ ಬಿಟ್ರಂತೆ. ಬಂದಿರತ್ತಲ್ಲ ಹಪ್ಪನ ಹಾಕ್ಬಿಡ್ತೀನಿ ಹಂಗೆ ನನ್ನ ಮೇಲೆ. ಯಾರೋ ಅದ್ಭುತವಾದ ರಾಕ್ಷಸಿ ಮಲೆಯಂತೆ ಕಾಣುತ್ತಿರುವುದು. ಇವಳನ್ನು ದಾಂಟಿ ಹೋಗುವುದು ಮಹಾದೋಷ. ಇವಳನ್ನು ಎಚ್ಚರಗೊಳಿಸಿ ಪ್ರವೇಶ ಮಾಡುವೆನು. ದುರ್ಗಂಧ ಪೂರಿತಳು. ನೋಡಿರ್ಲಿಲ್ಲ, ಇವಾಗ ನೋಡಿದ್ದೀನಿ. ಕೊಡ್ರಮ್ಮ ಯಾರ ತಗೊಂಬಂದು ಮಾರಿಕಂಡು ಓರಿ ಮೇಲೆ ಅದೇ ಯಾರು ಆಗಲ್ ಕನಸು ಬೆಳಗಿನ ಜಾವಲ್ವೇ ಕನಸು ಬಿತ್ತುಬಿಟ್ಟದೆ ಕನಸು.
ನಾನು ಯಾವುದೋ ಹಸ್ರಾವಿನ ಮರಿ ಅಂತಿದ್ದೆ, ಇದು ಕೋತಿ ಮರಿ.